ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀನಿ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಪೋಲ್ ಹಾಕಿದ್ದೆ. ಇದ್ರ ಮೇಲೆ ತುಂಬ ಜನ ಹೈಯೆಸ್ಟ್ ಪರ್ಸೆಂಟೇಜ್ ಬಂದಿರೋ ಟಾಪಿಕ್ ಮೇಲೆ ನಾನು ರೀಡಿಂಗ್ ಮಾಡ್ತೀನಿ ಅಂತ. ಸೊ ಎಸ್, ತುಂಬ ಜನರದ್ದು ಬೇಡಿಕೆ ಅಥವಾ ಒಂದು ಸೆಲೆಕ್ಷನ್ ಮೇಲೆ ಈ ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀನಿ, ನಿಮ್ಮ ರಿಲೇಷನ್ಶಿಪ್ ಮೇಲೆ. ಸೊ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಬ್ರೇಕಪ್ ಅಥವಾ ಸಿಚುವೇಶನ್ಶಿಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ತೀರಾ, ಒಂದು ಕ್ವಿಕ್ ಕ್ಲಾರಿಟಿ ಬೇಕಾಗಿರುತ್ತೆ, ಕಾಂಪ್ಲಿಕೇಟೆಡ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ನೀವು. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಕ್ಲಾರಿಟಿ ಕೊಡೋಣ. ನಿಮ್ಮ ಪರ್ಸನ್ ಅಥವಾ ನಿಮ್ಮ ಮೈಂಡಲ್ಲಿರೋ ಪರ್ಸನ್ದು ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ, ಅವ್ರಿಗೆ ಆ್ಯಕ್ಚುಲಿ ನಿಮ್ಮಿಂದ ಏನು ಬೇಕು, ಕರೆಂಟ್ ಕನೆಕ್ಷನ್ ಎನರ್ಜಿ ಏನಿದೆ, ನೆಕ್ಸ್ಟ್ 7 days ಈ ಕನೆಕ್ಷನಲ್ಲಿ ಏನಾಗ್ಬೋದು, ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹೋಗೋದಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇಮೇಜಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅನಿಸಿದ್ರೆ, ನೋ ವರೀಸ್, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಲೈಕ್ ಝೋಡಿಯಾಕ್ ಸೈನ್ ಅಥವಾ ಏನಾದರೂ ಇರುತ್ತೆ. ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಆಪ್ಷನ್ನ ಚೂಸ್ ಮಾಡ್ಕೊಬೋದು. ಎಗೇನ್ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಿ. ಎಸ್ ಗೈಸ್, ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ನಿಮ್ಮ ಪರ್ಸನ್ ಅಥವಾ ನಿಮ್ಮ ಮೈಂಡಲ್ಲಿರೋ ಪರ್ಸನ್ದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕನೆಕ್ಷನಿಂದ ಅಂತ ನೋಡೋಣ. ಆ್ಯಂಡ್ ದೆನ್ ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಅದ್ರ ಬಗ್ಗೆ ಏನು ಕ್ಲಾರಿಟಿ ಬರುತ್ತೆ ನೋಡೋಣ. ಆ್ಯಂಡ್ ದೆನ್ ಎನರ್ಜಿ ಹೆಂಗಿದೆ, ನೆಕ್ಸ್ಟ್ 7 daysಲ್ಲಿ ಎನರ್ಜಿ ಹೆಂಗಿರುತ್ತೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹೋಗೋದಕ್ಕೂ ಮುಂಚೆ ಗ್ರೂಪ್ 1, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಆ ಮೆಸೇಜನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ನಾನು ಯಾಕೆ 1199 ಅಂತ ಹೇಳ್ತೀನಿ, 11 ಈಸ್ ಅ ವೆರಿ ಕಾನ್ಫಿಡೆಂಟ್ ನಂಬರ್ ಆ್ಯಂಡ್ ತುಂಬ ಜನ ಗೊತ್ತು ಇಟ್ಸ್ ಅನ್ ಏಂಜಲ್ ನಂಬರ್ ಆ್ಯಸ್ ವೆಲ್. ಸೊ ಏನೇ ಸಿಚುವೇಶನ್ ಇದ್ರೂ ಕಾನ್ಫಿಡೆಂಟಾಗಿ ಓವರ್ಕಮ್ ಮಾಡೋದಕ್ಕೆ, ಅಟ್ರಾಕ್ಟ್ ಮಾಡೋದಕ್ಕೆ ಆ್ಯಂಡ್ ಆ ಎನರ್ಜಿಗೆ ರೈಟ್ ವೇಲ್ ಅಲೈನ್ಡ್ ಆಗಿರುತ್ತೆ. 99 ಯಾಕೆ ಅಂದರೆ ಇಟ್ಸ್ ಅ ವೆರಿ ಸ್ಪಿರಿಚುವಲ್ ನಂಬರ್. ಸೊ ಎಸ್, ವೆರಿ ಇಂಟ್ಯೂಟಿವ್ ನಂಬರ್ ಆಸ್ ವೆಲ್. ಸೊ ಅದಕ್ಕೋಸ್ಕರ ಲೆಟ್ಸ್ ಸಿ ಏನು ಮೆಸೇಜಸ್ ಬರುತ್ತೆ, ಕರೆಂಟ್ ಫೀಲಿಂಗ್ಸ್ ಈ ಪರ್ಸನಿಗೆ ಏನಿದೆ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಗೈಸ್ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, I am obsessed with you. The passion I feel is overwhelming. I don't know now how to handle this. See, first of all, ಈ ಮೆಸೇಜ್ ನೋಡಿದ್ರೆ ಇಟ್ಸ್ ಓವರ್ ಆಲ್ ಲೈಕ್ ಫೈರ್ ಎನರ್ಜಿ ಇಲ್ಲಿ ಬರ್ತಾ ಇದೆ ನನಗೆ ಗ್ರೂಪ್ 1. ಸೊ ಎನರ್ಜಿ ಇಸ್ ಫುಲ್ ಆಫ್ ಫೈರ್, ಆ ಥರ ಒಂದು ಮೆಸೇಜ್. ನಾರ್ಮಲ್ ಲವ್ ಫೀಲಿಂಗ್ ಅನ್ನೋದು ನೋಡ್ತಾ ಇಲ್ಲ ಇಲ್ಲಿ. ಫೀಲಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಅಟ್ರಾಕ್ಷನ್ ಇದೆ, ತುಂಬ ಕ್ರೇವಿಂಗ್ಸ್ ಇದೆ. ಅಂದರೆ ಈ ಪರ್ಸನಿಗೇನೆ ಗೊತ್ತಾಗ್ತಾ ಇಲ್ಲ ಅವರ ಒಂದು ಥಾಟ್ಸ್ ನಿಮ್ಮ ಮೇಲೆ ಹೆಂಗೆ ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಳೋದು, ಅವ್ರಿಗೇನು ಅಟ್ರಾಕ್ಷನ್ ಏನು ಆಗ್ತಾ ಇದೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರೋದು. ಅವರ ಮೈಂಡ್ ಹೇಳ್ತಾ ಇದೆ ಜಸ್ಟ್ ಕಾಮ್ ಡೌನ್ ಆಗು ಅಂತ, ಬಟ್ ಅವರ ಹಾರ್ಟ್ ಆ್ಯಂಡ್ ಬಾಡಿ ಹೇಳ್ತಾ ಇದೆ ನಿನಗೆ ಆ ಪರ್ಸನ್ ಬೇಕು, ಆ ಪರ್ಸನ್ ಜೊತೆ ಕ್ಲೋಸ್ ಆಗು, ಆ ಥರ ಹೇಳ್ತಾ ಇದೆ. ತುಂಬ ಇಂಟೆನ್ಸ್ ವೇಯಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಇವ್ರದ್ದು ಸ್ಕಾರ್ಪಿಯೋ ಎನರ್ಜಿ ಆ ಥರನೂ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಅವ್ರಿಗೆ ನೀವು ಬೇಕು ಅಥವಾ ಅವ್ರು ನಿಮ್ಮ ಬಗ್ಗೆನೇ ಹೋಲ್ ಡೇ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನಿಮ್ಮ ಬಗ್ಗೆ ಇಷ್ಟೊಂದು ಫೀಲ್ ಮಾಡ್ತಾ ಇದ್ದಾರೆ. ಮೇ ಬಿ ನಾನು ಏನು ನೋಡ್ತಾ ಇದ್ದೀನಿ ಗ್ರೂಪ್ 1, ಈ ಥರ ಅವರು ಇದಕ್ಕೂ ಮುಂಚೆ ಯಾರ ಬಗ್ಗೆನೂ ಅವರಿಗೆ ಫೀಲ್ ಆಗಿರಲಿಲ್ಲ, ಅಟ್ರಾಕ್ಷನ್ ಆಗಿರಲಿಲ್ಲ.
ಅವರಿಗೇನೆ ಭಯ ಆಗ್ತಾ ಇರುತ್ತೆ ಒಂದೊಂದ್ಸತಿ, ಬಿಕಾಸ್ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಲ್ಸಕ್ಕೆ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ಏನೋ ಇಲ್ಲಿ ಅನ್ಹೆಲ್ದಿ ಕನೆಕ್ಷನ್ ರಾಂಗ್ ವೇಯಲ್ಲಿ ಹೋಗ್ತಾ ಇದೆ, ಆ ಥರ ಅಲ್ಲ. ಒಂದು ನಿಮ್ಮಿಬ್ಬರ ಮಧ್ಯೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಎನರ್ಜಿ ಇದೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಗ್ರೂಪ್ 1, ಇಟ್ಸ್ ಲೈಕ್ ಈ ಪರ್ಸನ್ ಎವ್ರಿ 2 minutes ಅವ್ರ ಫೋನ್ ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಏನು ಮೆಸೇಜ್ ಬರ್ದನೇ ಇರ್ಬೋದು, ಅಪ್ಡೇಟ್ಸ್ ಬರ್ದನೇ ಇರ್ಬೋದು, ಬಟ್ ಪದೇ ಪದೇ ಎವ್ರಿ 2 minutes ನಿಮ್ಮಿಂದ ಏನಾದ್ರು ಮೆಸೇಜ್ ಬರ್ತಾ ಇದೆಯಾ, ಏನಾದ್ರು ರಿಕ್ವೆಸ್ಟ್ ಬಂತಾ, ಅವ್ರ ರಿಕ್ವೆಸ್ಟಿಗೆ ನೀವೇನಾದ್ರು ರೆಸ್ಪಾಂಡ್ ಮಾಡಿದ್ರಾ, ಅಕ್ಸೆಪ್ಟ್ ಮಾಡಿದ್ರಾ, ಅವ್ರ ಮೆಸೇಜಿಗೆ ಏನಾದ್ರು ರೆಸ್ಪಾಂಡ್ ಮಾಡಿದ್ರಾ, ಈ ಥರ ಚೆಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಹೆಂಗೆ ಗೊತ್ತಾ, ಯಾರೋ ಒಂದು ಪರ್ಸನ್ ನಿಮ್ಮ ಒಂದು ಫೇವ್ರೆಟ್ ಪರ್ಫ್ಯೂಮ್ ಹಾಕ್ಕೊಂಡು ಬಂದಿರ್ತಾರೆ. ಅವರು ಬಂದು ಪಾಸ್ ಆಗಿದ ಕೂಡಲೇ ಲೈಕ್, ಓ ದಿಸ್ ಪರ್ಫ್ಯೂಮ್, ನಾನು ಮತ್ತೆ ಅದನ್ನ ಸ್ಮೆಲ್ ಮಾಡಬೇಕೇನೋ, ಆ ಥರ ಒಂದು ಥಾಟ್ಸ್. ಅಂದರೆ ನಿಮ್ಮ ಬಗ್ಗೆ ಎವ್ರಿ ಮಿನಿಟ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ಬೋದು. ಈವನ್ ದೋ ಅವ್ರು ಎಷ್ಟೇ ಬ್ಯುಸಿ ಆಗಿದ್ರಿ ಲೈಫಲ್ಲಿ, ಎಕ್ಸಾಮ್ಸ್ ಇರಲಿ, ಜಾಬ್ ಇರಲಿ, ಮೀಟಿಂಗ್ಸ್ ಇರಲಿ, ಎವ್ರಿ ಮೂಮೆಂಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಕನ್ಫ್ಯೂಸ್ಡ್ ಆಗಿದ್ದಾರೆ, ಟೆನ್ಷನ್ ಫೀಲ್ ಆಗುತ್ತೆ. ಒಂಥರ ಮಿಕ್ಸ್ಡ್ ಥಾಟ್ಸ್ ನಿಮ್ಮ ಬಗ್ಗೆ, ಮಿಕ್ಸ್ಡ್ ಎನರ್ಜೀಸ್ ನಿಮ್ಮ ಬಗ್ಗೆ ಅಂತಲೇ ಹೇಳ್ಬೋದು. ಓಕೆ, ಈ ಪರ್ಸನ್ ಸ್ವಲ್ಪ ತುಂಬಾ ಕ್ಲೋಸ್ ಆಗಿ ಬಿಹೇವ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ನೀವು ಮೀಟ್ ಆದಾಗ. ಒಂದೊಂದ್ಸತಿ ನಿಮಗೆ ರೆಸ್ಪಾಂಡೇ ಮಾಡ್ತಾನೆ ಇರ್ಬೋದು, ಮಾತಾಡಿಸ್ತಾನೆ ಇರ್ಬೋದು. ಅಂದರೆ ಒಂದ್ಸತಿ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಷನ್ ಆಗುತ್ತೆ, ಒಂದೊಂದ್ಸತಿ ಭಯ ಆಗುತ್ತೆ, ದೂರ ನಿಂತ್ಕೊತಾರೆ. ಸಣ್ಣ ಸಣ್ಣ ಚೇಂಜಸ್ನ ಓವರ್ ಥಿಂಕ್ ಮಾಡ್ತಿರೋದು ಇವರು ನೋಡ್ತಾ ಇದ್ದೀನಿ. ಲೈಕ್ ಏನಾದ್ರು ನೀವು ರಿಪ್ಲೈ ಮಾಡಲಿಲ್ಲ ಅಂದರೆ ಈ ಪರ್ಸನ್ ರಿಪ್ಲೈ ಮಾಡಲಿಲ್ಲ ಅಂತ ಓವರ್ ಥಿಂಕ್ ಮಾಡ್ತಾ ಇರೋದು. ಸಮ್ಟೈಮ್ಸ್ ಅವ್ರು ಏನು ಮಾತಾಡ್ಬೇಕಂತ ಬಂದಿರ್ತಾರೆ ಅದನ್ನ ಮಾತಾಡೋದಿಲ್ಲ, ಆ ವರ್ಡ್ಸೇ ಹೊರಗೆ ಬರಲ್ಲ. ಆ ಥರ ಒಂದು ಸಿಚುವೇಶನ್ ಆಗ್ತಾ ಇದೆ ಇಲ್ಲಿ ಗ್ರೂಪ್ 1. ಸೊ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ರೆ, ನೀವು ತುಂಬಾ ಹತ್ತಿರವಾಗಿದ್ದೀರಾ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು. ಅವರಿಗೆ ನೀವು ಬೇಕು, ಬಟ್ ಅವ್ರಿಗೆ ಒಂಥರ ಭಯ ಆಗ್ತಾ ಇದೆ, ನಾನು ತುಂಬ ಡೀಪಾಗಿ ಇವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತಲೂ ಅವರಿಗೆ ಭಯ ಆಗ್ತಾ ಇದೆ. ಸೊ ಲೆಟ್ಸ್ ಸಿ, ಇವಾಗ ಇದಕ್ಕೊಂದು ಕ್ಲಾರಿಟಿ ಕೊಡೋಣ ಗ್ರೂಪ್ 1. ಈ ಪರ್ಸನ್ ಇವರಿಗೆ ಆ್ಯಕ್ಚುಲಿ ನಿಮ್ಮಿಂದ ಏನು ಬೇಕು, ಆ್ಯಕ್ಚುಲಿ ಈ ಪರ್ಸನ್ನಿಗೆ ನಿಮ್ಮಿಂದ ಏನು ಬೇಕು ಅಂತ ನೋಡೋಣ. ವಿಲ್ ಯು ಲೀವ್ ಮೀ ಲೈಕ್ ದಿ ಅದರ್ಸ್? This love is crazy. See, this is very simple. ಈ ಪರ್ಸನ್ದು ಥಾಟ್ಸ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಅವರಿಗೆ ನಿಮ್ಮಿಂದ ಒಂದು ರೀಅಶ್ಯೂರೆನ್ಸ್ ಬೇಕು, ಒಂದು ಸ್ಟೆಬಿಲಿಟಿ ಬೇಕು. ಅಂದರೆ ಅವರಿಗೆ ಗೊತ್ತಾಗಬೇಕು ನೀವು ಬಿಡ್ತೀರಾ ಅವ್ರನ್ನ, ನೀವೇನಾದ್ರು ಸಡನ್ನಾಗಿ ಡಿಸಪಿಯರ್ ಆಗಿಬಿಡ್ತೀರೇನೋ. ಮೇ ಬಿ ಅವರ ಒಂದು ಪಾಸ್ಟ್ ಬಗ್ಗೆ ನೋಡಿದ್ರೆ, ಅವರ ಒಂದು ಲೈಫ್ ಇನ್ ಜನರಲ್ ಬಗ್ಗೆ ನೋಡಿದ್ರೆ, ಮೇ ಬಿ ಯಾರೋ ಒಬ್ಬರು ಅವ್ರನ್ನ ಈಸಿಯಾಗಿ ಬಿಟ್ಟಿರೋದು, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಅವರ ಮೈಂಡ್ ಒಳಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಈ ಪರ್ಸನ್ ನನ್ನ ಜೊತೆ ಕ್ಲೋಸ್ ಆಗಿಬಿಟ್ಟು ನನ್ನ ಬಿಟ್ಟೋಗ್ಬಿಟ್ರೆ, ಮೇ ಬಿ ಅದಕ್ಕೆ ಅವ್ರಿಗೆ ಭಯ ಇರ್ಬೋದು ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗೋದಕ್ಕೂ. ಮೇ ಬಿ ಅವರಿಗೆ ನಿಮ್ಮನ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಕ್ಕೂ ಭಯ ಆಗ್ತಾ ಇದೆ. ನಾನು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ರೆ, ನನ್ನ ಬಿಟ್ಟೋಗ್ಬಿಟ್ರೆ ಅನ್ನೋ ಒಂದು ಭಯ ಇದೆ. ಈ ಪರ್ಸನ್ಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಇದೆ, ಬಟ್ ಎಟ್ ದ ಸೇಮ್ ಟೈಮ್ ಒಂದು ಸಣ್ಣ ಮಗು ಥರ ಭಯ ಇದೆ. ಬಿಕಾಸ್ ಅವರಿಗೆ ನಿಮ್ಮಿಬ್ಬರ ಮಧ್ಯೆ ಏನು ಕನೆಕ್ಷನ್ ಆಗ್ತಾ ಇದೆ, ಇದೊಂದು ನಾರ್ಮಲ್ ಎಮೋಷ್ನಲ್ ಕನೆಕ್ಷನ್ ಅನಿಸ್ತಾ ಇಲ್ಲ. ಬಿಕಾಸ್ ಆಫ್ ದಿಸ್ ಮೆಸೇಜ್ ಇಲ್ಲಿ, ದಿಸ್ ಲವ್ ಇಸ್ ನಾಟ್ ನಾರ್ಮಲ್, ಕ್ರೇಜಿ ಅಂತ ಇದ್ದಾರೆ. ಅಂದರೆ ಈ ಒಂದು ಲವ್ ಅಲ್ಲಿ ಒಂದಷ್ಟು ಕ್ರೇಜಿ, ಇಂಟೆನ್ಸ್, ಆ ಥರ ಒಂದು ಎಕ್ಸ್ಪೀರಿಯನ್ಸ್ಗಳು ಆಗ್ತಿರ್ಬೋದು ಅವರಿಗೆ. ಈ ಪರ್ಸನ್ ಏನೋ ದೊಡ್ಡದು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅವ್ರಿಗೆ ಏನಂತ ಅಂದರೆ, ನೀವು ಚೇಂಜ್ ಆಗ್ದೇ ಹೆಂಗಿದ್ದೀರಾ ಹಾಗೆ ಇದ್ರೆ ಸಾಕು. ಆಮೇಲೆ ಅವಾಗವಾಗ ಹೇಳ್ತಿರ್ಬೇಕು, ಲೈಕ್ ನೀವು ಅವ್ರನ್ನ ಬಿಟ್ಟೋಗಲ್ಲ ಅಂತ. ಆ ಎಮೋಷ್ನಲ್ ಸೇಫ್ಟಿನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಒಂದು ಕ್ಲಿಯರ್ ಆ್ಯಕ್ಷನ್ಸ್, ಹಿಂದೆ ಒಂದು ಮುಂದೆ ಒಂದು ಹೇಳೋದು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ.
ಅಂದರೆ ಮೇಯ್ನಾಗಿ ಅವರು ನಿಮ್ಮನ್ನ ಕೊನೆವರೆಗೂ ಅವರ ಲೈಫಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನೀವು ಯಾವಾಗ ಒಂದೊಂದು ಮೆಸೇಜಸ್ಸಿಗೆ ರಿಪ್ಲೈ ಮಾಡಲ್ಲ, ಆವಾಗ ಅವ್ರಿಗೆ ಭಯ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ನಾಟ್ ದಟ್ ನಿಮ್ಮೇನೋ ಡೌಟ್ ಪಡ್ತಾ ಇದ್ದಾರೆ ಅಂತಲ್ಲ, ಇಟ್ಸ್ ಬಿಕಾಸ್ ಅವರ ಭಯ. ಅಂದರೆ ನಾನೇನಾದ್ರು ಅವ್ರನ್ನ ಕಳ್ಕೊತಾ ಇದ್ದೀನ, ಈ ಪರ್ಸನ್ ನನ್ನ ಮೇಲೆ ಇಂಟ್ರೆಸ್ಟ್ ಕಳ್ಕೊತಾ ಇದ್ದಾರಾ, ಆ ಥರ ಒಂದು ಭಯ. ಏನಾದರೂ ಒಂದು ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಳೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಅವರ ಹಾರ್ಟ್ ಆಲ್ರೆಡಿ ಸೆನ್ಸಿಟಿವ್ ಆಗೋಗ್ಬಿಟ್ಟಿದೆ ನೀವು ಅಂತ ಬಂದರೆ. ಅವಾಗವಾಗ ಅವ್ರು ಪದೇ ಪದೇ ಈ ಕ್ವೆಶನ್ ಕೇಳ್ತಾ ಇರ್ಬೋದು, ಗ್ರೂಪ್ 1 ಆರ್ ಯು ಶೋರ್ ಅಬೌಟ್ ಮೀ, ನನ್ನ ಬಗ್ಗೆ ನಿನಗೆ ಕಾನ್ಫಿಡೆಂಟ್ ಇದೆಯಾ ಅಂತ. ದಟ್ ಆ್ಯಕ್ಚುಲಿ ಅವರ ಭಯ ಮಾತಾಡ್ತಾ ಇರೋದು, ನಾಟ್ ದಟ್ ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಲ್ಲ, ಅವರ ಭಯ ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಯಾವಾಗ ಅವ್ರಿಗೆ ಇದೊಂದು ಇಂಟೆನ್ಸ್ ಫೀಲ್ ಆಗುತ್ತಲ್ವ, ಸಡನ್ನಾಗಿ ಅವರು ಒಂದು ಸ್ವಲ್ಪ ಸೈಲೆಂಟ್ ಆಗೋದು, ಇಂಟ್ರೋವರ್ಡ್ ಥರ ಬಿಹೇವ್ ಮಾಡೋದು, ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಇದು ಯಾವ ಥರ ಪರ್ಸನ್ ಅಂದರೆ, ಸುಮ್ಮನೆ ಕೇರ್ಲೆಸ್ ಟೈಮ್ ಪಾಸ್ ಕನೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಈ ಪರ್ಸನ್ ಹೆಂಗೆ ಅಂದರೆ, ಅವ್ರು ಯಾರನ್ನ ಚೂಸ್ ಮಾಡಬೇಕು ಅಂದರೆ ಇನ್ನೊಂದು ಪರ್ಸನ್ ಕೂಡ ಅವ್ರನ್ನೇ ಚೂಸ್ ಮಾಡಬೇಕು ಎವ್ರಿ ಡೇ. ಬರೀ ಇವತ್ತು ನಾಳೆ ಅಂತ ಅಲ್ಲ, ಎವ್ರಿ ಡೇ. ಮೇ ಬಿ ಅವ್ರು ಇದಕ್ಕೂ ಮುಂಚೆ ಯಾರ ಜೊತೆ ಕನೆಕ್ಟ್ ಆಗಿದ್ರು ಅಥವಾ ಯಾವ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರು, ಮೇ ಬಿ ಆ ಪರ್ಸನ್ ಅವ್ರನ್ನ ಚೂಸ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನಿಮ್ಮಿಂದ ಒಂದು ರಿಯಲ್ ಕನೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ನಾಳೆ ಇನ್ನೊಬ್ಳು ಯಾರೋ ಬಂದು ನಿಮ್ಮ ಲೈಫಲ್ಲಿ ಅಂದರೆ ಇವ್ರನ್ನ ರೀಪ್ಲೇಸ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಬೇಕು ಅವ್ರಿಗೆ. ನೀವು ಅಷ್ಟು ಈಸಿಯಾಗಿ ಸಣ್ಣ ಪುಟ್ಟ ಜಗಳಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರನ್ನ ಬಿಟ್ಟೋಗಲ್ಲ ಅಂತ ಅವರಿಗೆ ಬೇಕದು ಕಾನ್ಫಿಡೆನ್ಸ್ ಬೇಕು. ಅವರಿಗೆ ಟೆಂಪ್ರರಿ ಲವ್ ಬೇಡ. ಸೊ ಅವ್ರಿಗೆ ಹೆಂಗೆ ನೀವು ಅವ್ರ ಜೊತೆ ಇರಬೇಕು, ಅವ್ರನ್ನ ಯಾವತ್ತೂ ಬಿಡಬಾರ್ದು, ಅವರಿಗೆ ಯಾವಾಗಲೂ ಒಂದು ಸೇಫ್ ಫೀಲ್ ಮಾಡಬೇಕು. ಬಿಕಾಸ್ ಅವರ ಲವ್ ನಿಮಗೇನಿದೆ, ನಿಮ್ಮ ಲವ್ ಅಥವಾ ಈ ಕನೆಕ್ಷನ್ ಅವ್ರಿಗೆ ಒಂಥರ ಕ್ರೇಜಿ ಫೀಲ್ ಮಾಡಿಸ್ತಾ ಇದೆ, ಏನೋ ಡಿಫ್ರೆಂಟ್ ಫೀಲ್ ಮಾಡಿಸ್ತಾ ಇದೆ. ಮೇ ಬಿ ದಟ್ ಈಸ್ ವೈ ಈ ಪರ್ಸನಿಗೆ ಸ್ವಲ್ಪ ಭಯ ಇದೆ, ಎಲ್ಲಿ ನೀವು ಅವ್ರನ್ನ ಬಿಟ್ಟೋಗ್ಬಿಡ್ತಿರೋ ಅಂತ. ಸೊ ಲೆಟ್ಸ್ ಸಿ ಕನೆಕ್ಷನ್ ಎನರ್ಜಿ ಹೆಂಗಿದೆ ಅಂತ. ಲೆಟ್ಸ್ ಸಿ ಗ್ರೂಪ್ 1 ನಿಮ್ಮಿಬ್ರು ಮಧ್ಯ ಕರೆಂಟ್ ಎನರ್ಜೀಸ್ ಹೆಂಗಿದೆ, ಅದಕ್ಕೆ ಟ್ಯಾರೋ ಕಾರ್ಡ್ನ ಯೂಸ್ ಮಾಡೋಣ ನಾವು. 4 ಆಫ್ ಪೆಂಟಕಲ್ಸ್ ಕರೆಂಟ್ ಎನರ್ಜಿಗೆ ಬಂದಿದೆ. ಕರೆಂಟ್ ಎನರ್ಜೀಸ್ ಕನೆಕ್ಷನ್ ಎನರ್ಜಿ ಅಂತ ಬಂದರೆ 4 ಆಫ್ ಪೆಂಟಕಲ್ಸ್ ಲೈಕ್ ಯಾರೋ ಒಂದು ಪರ್ಸನ್ ಟೈಟಾಗಿ ಇಟ್ಕೊಂಡಿರೋದು. ಅಂದರೆ ನಾನು ಏನು ನೋಡ್ತಾ ಇದ್ದೀನಿ, ನೀವು ಕೂಡ ಇವ್ರನ್ನ ಬಿಟ್ಕೊಡೋದಕ್ಕೆ ರೆಡಿಯಾಗಿಲ್ಲ, ಅವರು ಕೂಡ ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಎಟ್ ದ ಸೇಮ್ ಟೈಮ್ ಅವರು ಭಯಗಳನ್ನ ಕೂಡ ಗಿವ್ ಅಪ್ ಮಾಡ್ತಾ ಇಲ್ಲ. ಅಂದರೆ ಏನೆಲ್ಲ ಭಯಗಳಿದೆ, ಎಲ್ಲಿ ನೀವು ಬಿಟ್ಟೋಗ್ಬಿಡ್ತೀರಾ ಅನ್ನೋ ಭಯ ಇದೆ, ಅದನ್ನೂ ಅವರು ಫ್ರೀಯಾಗಿ ಬಿಡ್ತಾ ಇಲ್ಲ, ಬಿಟ್ಟೋಗಲ್ಲ ಅಂತಲೂ ಅನ್ಕೊತಾ ಇಲ್ಲ. ಆ ಭಯನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅಂದರೆ ಈ ಪರ್ಸನ್ನಿಗೆ ನಿಮ್ಮನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಬಟ್ ಅವ್ರಿಗೆ ಭಯ ಕೂಡ ಇದೆ. ಎಲ್ಲಿ ಅವರು ಕಂಪ್ಲೀಟಾಗಿ ಓಪನ್ ಅಪ್ ಆದರೆ, ಅವರ ವೀಕ್ನೆಸ್ಗಳ ಬಗ್ಗೆ ಹೇಳ್ಕೊಂಡ್ರೆ ಎಲ್ಲಿ ನೀವು ಬಿಟ್ಟು ಹೋಗಿಬಿಡ್ತಿರೋ ಅಂತ ಭಯ ಕೂಡ ಇದೆ. ಸೊ ಕೆಲವೊಂದೊಂದು ವಿಷಯನ ಅವರು ಮುಚ್ಚಿಡ್ತಾ ಇದ್ದಾರೆ, ಅಥವಾ ಅವ್ರ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ, ಬಿಕಾಸ್ ಎಲ್ಲಿ ನೀವು ಬಿಟ್ಟೋಗ್ಬಿಡ್ತಿರೋ ಅನ್ನೋ ಭಯ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನ ಡೀಪಾಗಿ ಅವ್ರ ಹಾರ್ಟ್ ಒಳಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇಬ್ಬರು ಎಮೋಷ್ನಲ್ ಅಂದರೆ ನೋಡ್ತಾ ಇದ್ದೀನಿ, ಬಟ್ ಓಪನ್ ಅಪ್ ಆಗ್ತಾ ಇಲ್ಲ. ಟ್ರಸ್ಟ್ ಮೀ ಗ್ರೂಪ್ 1 ಈ ಪರ್ಸನಿಗೆ ತುಂಬ ಇನ್ಸೆಕ್ಯೂರಿಟೀಸ್ ಇದೆ, ನೀವು ಅವ್ರನ್ನ ಜಡ್ಜ್ ಮಾಡಿಬಿಡ್ತೀರನೋ. ಇಲ್ಲಿ ಯಾವುದೇ ರೀತಿ ಫ್ರೀ ಫ್ಲೋಯಿಂಗ್ ಲವ್ ನಾನು ನೋಡ್ತಾ ಇಲ್ಲ, ಬಟ್ ಟೆನ್ಷನ್ ಲವ್ನ ನೋಡ್ತಾ ಇದ್ದೀನಿ. ಲವ್ ಇದೆ, ಸ್ಟ್ರಾಂಗ್ ಆಗೇ ಇದೆ, ಬಟ್ ಅಷ್ಟೇ ಭಯ ಕೂಡ ಇದೆ ಈ ಪರ್ಸನ್ ಒಳಗೆ, ಅಥವಾ ನಿಮ್ಮ ಒಳಗೆ ಆಗಿರ್ಬೋದು. ಸೊ ನೀವು ಆಗಿರ್ಬೋದು ಗ್ರೂಪ್ 1, ಸಮ್ಟೈಮ್ಸ್ ನಿಮ್ಮ ಫೀಲಿಂಗ್ಸ್ ಏನಿದೆ ಈ ಪರ್ಸನ್ಗೆ ಅದು ಹೇಳೋದೇ ಇಲ್ಲ, ಟೈಟಾಗಿ ಇಟ್ಕೊಂಡಿರ್ತೀರಾ. ಆ್ಯಂಡ್ ಎಲ್ಲದನ್ನು ಅವ್ರ ಜೊತೆ ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಮೇ ಬಿ ಬಿಕಾಸ್ ನಿಮೀಗ ಭಯ ಇದೆ, ಎಲ್ಲಿ ನಿಮ್ಮನ್ನ ಅವ್ರು ಗ್ರಾಂಟೆಡಾಗಿ ತಗೋಬಿಡ್ತಾರೋ, ಎಲ್ಲಿ ಅವ್ರು ನಿಮ್ಮನ್ನ ಬಿಟ್ಟೋಗ್ಬಿಡ್ತಾರೋ ಅಂತ ಇರ್ಬೋದು. ಅಥವಾ ನಿಮ್ಮ ಎಮೋಷನ್ಸ್, ಕೆಲವೊಂದೊಂದು ಎಮೋಷನ್ಸ್ ಈ ಪರ್ಸನ್ ಬಗ್ಗೆ ತುಂಬ ಹಿಡನ್ ವೇಯಲ್ಲಿ ಇಟ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಗ್ರೂಪ್ 1. ಅಥವಾ ಈ ಪರ್ಸನ್ ನಿಮ್ಮನ್ನ ಹೆಂಗೆ ಅಂದರೆ ಪೊಸೆಸಿವ್ ಆಗೋಗ್ಬಿಟ್ಟಿದ್ದಾರೆ ನಿಮ್ಮ ಬಗ್ಗೆ, ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವರ ಭಯಗಳು ಅವ್ರು ನಿಮಗೆ ಎವ್ರಿ ಡೇ ತುಂಬಾ ಅಟ್ಯಾಚ್ಡ್ ಥರ ಫೀಲ್ ಮಾಡಿಸ್ತಾ ಇದೆ. ಸೊ ಇಬ್ಬರು ಒಬ್ರನ್ನೊಬ್ರನ್ನ ತುಂಬ ಸ್ಟ್ರಾಂಗಾಗಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ, ಬಟ್
ಇಬ್ರು ಕಂಪ್ಲೀಟ್ ಆಗಿ ರಿಲೇಶನ್ಶಿಪ್ ಅಲ್ಲಿ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತಾ ಇಲ್ಲ. ಪುಷ್ ಅಂಡ್ ಪುಲ್ ಎನರ್ಜಿ ಇದೆ. ಅಂದ್ರೆ ಇಬ್ರು ಒಬ್ರೊಬ್ರು ಮೆಸೇಜ್ನ ಕ್ವಿಕ್ ಆಗಿ ನೋಡ್ತಾ ಇದ್ದೀರಾ, ಬಟ್ ರಿಪ್ಲೈ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ರಿಪ್ಲೈ ಮಾಡ್ತಾ ಇದ್ದೀರಾ. ಆ ಫ್ರೀ ಫ್ಲೋಯಿಂಗ್ ಲವ್ ಅನ್ನೋದಿಲ್ಲ. ಸೊ ಇಟ್ಸ್ ಲೈಕ್ ಒಂದು ಪಾಯಿಂಟಲ್ಲಿ ನಿಮಗೆ ಅನ್ಸುತ್ತೆ ತುಂಬ ಮಾತಾಡೋಣ ಈ ಪರ್ಸನ್ ಜೊತೆ, ಬಟ್ ಎಲ್ಲೋ ಒಂದು ಕಡೆ ಭಯ, ತುಂಬ ನಾನು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಸ್ವಲ್ಪ ಕಮ್ಮಿ ಮಾತಾಡೋಣ, ನನ್ನ ವೀಕ್ನೆಸ್ಗಳನ್ನ ತೋರ್ಸೋದು ಬೇಡ. ಸೊ ಈ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಆ ಒಂದು ರಿಲ್ಯಾಕ್ಸೇಷನ್ ವೈಬ್ ಇನ್ನೂ ಬಂದಿಲ್ಲ. ಸೊ ಏನೇ ಸಣ್ಣ ಪುಟ್ಟ ಜಗಳ ಅದು ಒಂಥರ ತುಂಬ ಫೀಲ್ ಆಗ್ತಾ ಇದೆ, ಬಿಕಾಸ್ ಭಯದಿಂದ ಅದು ಫೀಲ್ ಆಗ್ತಾ ಇರೋದು. ಮೇನ್ ಥೀಮ್ ಅಂದರೆ ತುಂಬ ಒಬ್ರನ್ನೊಬ್ರನ್ನ ಅಟ್ಯಾಚ್ ಆಗಿದ್ದೀರಾ, ಭಯ ಕೂಡ ಇದೆ, ಎಲ್ಲಿ ನಾನು ಕಳ್ಕೊಬಿಡ್ತೀನೋ ಅಂತ ಭಯ ಕೂಡ ಇದೆ, ಆ್ಯಂಡ್ ಎಲ್ಲಿ ಕಂಪ್ಲೀಟಾಗಿ ಓಪನ್ ಅಪ್ ಆಗೋದಕ್ಕೂ ಭಯ ಇದೆ. ಇಟ್ಸ್ ಲೈಕ್ ಈ ಪರ್ಸನ್ ನೀವು ಬೇಕು, ಬಟ್ ಭಯ ಇದೆ. ನೀವು ಈ ಪರ್ಸನ್ನ ಬಿಟ್ಕೊಳ್ಳೋದಕ್ಕೂ ಭಯ ಇಲ್ಲ, ಬಟ್ ಅವ್ರಿಗೆ ಕಂಪ್ಲೀಟಾಗಿ ಓಪನ್ ಅಪ್ ಆಗೋದಕ್ಕೂ ನಿಮಗೆ ಭಯ ಆಗ್ತಾ ಇದೆ ಅನ್ಬೋದು. ಸೊ ಬೋತ್ ಆಫ್ ಯು ಏನೋ ಒಂದು ಮುಚ್ಚಿಡ್ತಾ ಇದ್ದಾರಾ, ಅವರಾಗಿರ್ಬೋದು ನೀವಾಗಿರ್ಬೋದು. ಗ್ರೂಪ್ 1 ಏನೋ ಒಂದು ಸತ್ಯನ ಮುಚ್ಚಿಡ್ತಾ ಇದ್ದೀರಾ. ಸೊ ನಿಮಗೆ ಬಿಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಬಟ್ ಫುಲ್ ಓಪನ್ ಅಪ್ ಆಗೋದಕ್ಕೆ ಕೂಡ ಆಗ್ತಾ ಇಲ್ಲ. ಏನೋ ಭಯ ಇದೆ, ಟೈಟ್ ಆಗಿ ರಿಲ್ಯಾಕ್ಸ್ಡ್ ಫೀಲ್ ಅನ್ನೋದು ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಗ್ರೂಪ್ 1 ಇಂಟ್ರೆಸ್ಟಿಂಗ್. ಗ್ರೂಪ್ 1 ನೆಕ್ಸ್ಟ್ 7 days. ನಾನು ತೋರ್ಸಂಗಿಲ್ಲ. ನೆಕ್ಸ್ಟ್ 7 days ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸ್ಟಾರ್ 1 ಮೇಜರ್ ಆರ್ಕಾನ ಬಂದಿದೆ ಇಲ್ಲಿ. ಗ್ರೂಪ್ 1. ಸಿ ದಿಸ್ ಇಸ್ ವೆರಿ ಪೀಸ್ಫುಲ್ ಕಾರ್ಡ್. ಒನ್ ಥಿಂಗ್ ಗ್ರೂಪ್ 1 ಅಂದರೆ ನೆಕ್ಸ್ಟ್ 7 days ಬಂದಿದೆ ಅಂದರೆ ಹೋಗ್ತಾ ಹೋಗ್ತಾ ಕನೆಕ್ಷನ್ ಒಂಥರ ಇವಾಗ ಏನು ಹೆವಿ ಫೀಲ್ ಆಗ್ತಾ ಇದೆ, ಲೈಟ್ ಫೀಲ್ ಆಗ್ತಾ ಇರೋದು. ಇವಾಗ ಏನು ಟೆನ್ಷನ್ ಫೀಲ್ ಆಗುತ್ತೆ, ಒಂಥರ ಹೋಪ್ಫುಲ್ ಫೀಲ್ ಆಗ್ತೀರಾ. ಇವಾಗ ಏನು ನೆಮ್ಮದಿ ಇಲ್ದೇ ಏನೋ ಒಂದು ತಳಮಳ ಮೈಂಡಲ್ಲಿದೆ, ಬಟ್ ನೆಮ್ಮದಿ ಫೀಲ್ ಆಗ್ತಾ ಇರುತ್ತೆ. ಯಾರೋ ಒಬ್ರು ಅವರ ಒಂದು ಪಾಸ್ಟ್ ನೋವಿಂದ ಹೊರಗೆ ಬರೋದು, ಪಾಸ್ಟ್ ಭಯಗಳಿಂದ ಹೊರಗೆ ಬರೋದು ನೋಡ್ತಾ ಇದೀನಿ. ಏನೇ ಟೆನ್ಷನ್ ಇರಲಿ, ಏನೇ ಭಯ ಇರಲಿ, ಏನೇ ಓವರ್ ಥಿಂಕಿಂಗ್ ಇರಲಿ, ಅದೆಲ್ಲ ಕೂಲ್ ಡೌನ್ ಆಗೋದು ನೋಡ್ತಾ ಇದೀನಿ ಸ್ಲೋಲಿ. ಸೊ ನಿಮ್ಮಿಬ್ರು ಮಧ್ಯೆ ಎಷ್ಟು ಟೆನ್ಷನ್ ವೇಯಲ್ಲಿ ಮಾತಾಡ್ತಾ ಇದ್ರಿ, ಆ ಭಯದಲ್ಲಿ ಮಾತಾಡ್ತಾ ಇದ್ರಿ, ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅಂತ. ಸೊ ಹೋಗ್ತಾ ಹೋಗ್ತಾ ನೆಕ್ಸ್ಟ್ 7 days ನಿಮ್ಮಿಬ್ರು ಮಧ್ಯ ಒಂದು ಪೀಸ್ಫುಲ್ ಕಾನ್ವರ್ಸೇಷನ್ಸ್ ಆಗೋದು, ಅಟ್ಲೀಸ್ಟ್ ನಿಮ್ಮ ಹಾರ್ಟಿಗೆ ಕ್ಲಾರಿಟಿ ಸಿಗುತ್ತೆ. ಇದು ಅಗೇನ್ ದಿಸ್ ಇಸ್ ವಿಶ್ ಕಾರ್ಡ್. ಓಕೆ ಗ್ರೂಪ್ 1. ಸೊ ಒಂದಷ್ಟು ಎಮೋಷ್ನಲ್ ವಿಶಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಈ ಪರ್ಸನ್ ಓಪನ್ ಅಪ್ ಆಗಲಿ, ಹೇಳ್ಕೊಳ್ಳಿ ಅಂತ, ಆ ಒಂದು ವಿಶ್ ಫುಲ್ಫಿಲ್ ಆಗೋದು ನೋಡ್ತಾ ಇದ್ದೀನಿ. ಅಥವಾ ನಿಮಗೆ ಅಟ್ಲೀಸ್ಟ್ ಫೀಲ್ ಆಗುತ್ತೆ, ಓಕೆ ಈ ಕನೆಕ್ಷನ್ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಟ್ಲೀಸ್ಟ್ ಬರುತ್ತೆ. ಆ್ಯಂಡ್ ನಿಮ್ಮಿಬ್ರ ಮಧ್ಯೆ ಒಂದು ಫ್ರೆಶ್ ಸ್ಟಾರ್ಟ್ ಕೂಡ ಇರುತ್ತೆ. ಮೇ ಬಿ ನಿಮ್ಮ ಎಕ್ಸ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ ಅನ್ಸುತ್ತೆ. ನಿಮ್ಮ ಎಕ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಫ್ರೆಶ್ ಸ್ಟಾರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಒಂದು ಸ್ಟಾರ್ ಅಂತ ಅಂದರೆ ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇರೋದು, ಹೋಪ್ ಕಳ್ಕೊಬೇಡ, ಈ ಒಂದು ಲವ್ ನಿಮ್ಮಿಬ್ರ ಮಧ್ಯೆ ಏನಿದೆ ಅದು ಇನ್ನೂ ಇದೆ. ಮೇ ಬಿ ಇದಕ್ಕೂ ಮುಂಚೆ ತುಂಬ ಕಡಿಮೆ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ನೆಕ್ಸ್ಟ್ 7 days ನಾನು ಏನು ನೋಡ್ತಾ ಇದ್ದೀನಿ, ಅವರು ತುಂಬ ಮೆಸೇಜ್ ಮಾಡೋದು, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋದು, ದೊಡ್ಡ ಮೆಸೇಜ್ ಅಲ್ದಾನೆ ಇದ್ರೂ ಒಂದು ಸ್ವೀಟ್ ಲೈಟ್ ಮೆಸೇಜ್ ಮಾಡೋದು, ಅದು ನಿಮಗೆ ಹೋಪ್ಸ್ ಕೊಡುತ್ತೆ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ರು ಮಧ್ಯೆ ಇದ್ರೂ ಅದು ಕಡಿಮೆ ಆಗ್ತಾ ಹೋಗೋದು ನೋಡ್ತಾ ಇದ್ದೀನಿ. ವಿತೌಟ್ ಫೈಟಿಂಗ್ ಆರಾಮಾಗಿ ಮಾತಾಡೋದನ್ನ ನೋಡ್ತಾ ಇದ್ದೀನಿ. ಈ ಪರ್ಸನ್ ಬಗ್ಗೆ ಅದೇನು ಭಯ ಇತ್ತು, ಡೌಟ್ಗಳಿತ್ತು, ಅದೆಲ್ಲ ಕಡಿಮೆ ಆಗೋದು ನೋಡ್ತಾ ಇದ್ದೀನಿ ಗ್ರೂಪ್ 1. ಆ್ಯಂಡ್ ಅವ್ರ ಕಡೆಯಿಂದನೂ ಕೂಡ ಕೆಲವೊಂದೊಂದು ಕೇರಿಂಗ್ ಜೆಸ್ಚರ್ಸ್ ಬರ್ತಾ ಇರುತ್ತೆ. ಲೈಕ್ ನೀವು ಊಟ ಮಾಡಿದ್ರಾ, ಇವತ್ತಿನ ಡೇ ಹಿಂಗಿತ್ತು, ಎಲ್ಲ ಇವ್ರು ಚೆಕ್ ಮಾಡೋದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಮೇ ಬಿ ಇದಕ್ಕೂ ಮುಂಚೆ ಈ ಪರ್ಸನ್ ಓಪನ್ ಅಪ್ ಆಗ್ತಾ ಇರಲಿಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ, ಅದ್ರ ಮೇಲೆ ವೆರಿ ಸ್ಮಾಲ್ ವೇಲ್ ಓಪನ್ ಅಪ್ ಆಗೋದು ನೋಡ್ತಾ ಇದ್ದೀನಿ. ಆ್ಯಂಡ್ ಮೇ ಬಿ ಈ ಪರ್ಸನ್ ಬಗ್ಗೆ ಒಂದಷ್ಟು ನಿಮಗೆ ಸೈನ್ಸ್, ಡ್ರೀಮ್ಸ್, ಕನಸುಗಳು ಕೂಡ ಬೀಳ್ಬೋದು, ನಿಮಗೆ ಪಾಸಿಟಿವ್ ಫೀಲ್ ಕೂಡ ಆಗ್ಬೋದು.
ಕನ್ಸು ಬಿದ್ದಿದ ಕೂಡಲೇ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ 7 ಡೇಸಲ್ಲಿ ಈ ಕನೆಕ್ಷನ್ ಒಂಥರ ನಿಮಗೆ ಏನೋ ಒಂದು ಗಾಯ ಆಗಿತ್ತು ಅನಿಸುತ್ತೆ ನಿಮ್ಮಿಬ್ಬರು ಮಧ್ಯದಲ್ಲಿ, ಆ ಗಾಯ ವಾಸಿಯಾಗೋದು ನೋಡ್ತಾ ಇದ್ದೀನಿ. ಒಂದು ರೊಮ್ಯಾಂಟಿಕ್ ಎನರ್ಜಿ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಆ್ಯಂಡ್ ಇಲ್ದಿದ್ದಿದ್ದು ಹೋಪು ಮತ್ತೆ ಬರೋದು, ಆ ಕನೆಕ್ಷನ್ ಮತ್ತೆ ಫೀಲ್ ಆಗೋದು. ಸೊ ಇದಕ್ಕೂ ಮುಂಚೆ ಒಂದು ಕತ್ಲು ಜಾಗದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರಿ ಅನಿಸುತ್ತೆ, ಬಟ್ ಸಡನ್ಲಿ ಆ ಕತ್ಲು ಜಾಗದಲ್ಲೂ ಒಂದು ಲೈಟ್ನ ನೀವು ನೋಡ್ತೀರಾ ಗ್ರೂಪ್ 1. ಸೊ ನೆಕ್ಸ್ಟ್ 7 ಡೇಸಲ್ಲಿ ಎನರ್ಜಿ ಬಂದುಬಿಟ್ಟು ಈ ಪರ್ಸನಿಗೆ ನಿಮ್ಮ ಜೊತೆ ಇರಬೇಕನ್ನೋ ಫೀಲಿಂಗ್ ಬರುತ್ತೆ, ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ಮತ್ತೆ ಹೋಪ್ ಬರುತ್ತೆ, ಮತ್ತೆ ನಿಮ್ಮ ಹಾರ್ಟ್ ಲೈಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಬ್ರೇಕಪ್ ಎನರ್ಜಿ ಅಂತೂ ಅಲ್ಲ, ಇದೊಂದು ರೀಕನೆಕ್ಟಿಂಗ್ ಎನರ್ಜಿ ಗ್ರೂಪ್ 1. ಸೊ ಬ್ಯೂಟಿಫುಲ್ ವೇಯಲ್ಲಿ ಬರ್ತಾ ಇದೆ ಗ್ರೂಪ್ 1ಗಂತೂ. ಇಷ್ಟು ಒಂದು ಪಾಸಿಟಿವ್ ಬ್ಯೂಟಿಫುಲ್ ವೇಯಲ್ಲಿ ನನಗೆ ರೀಸೆಂಟಾಗಿ ಯಾವುದು ಮೆಸೇಜು ಬಂದಿಲ್ಲ. ಸೊ ಲೆಟ್ಸ್ ಸಿ, ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ? ಆಲ್ರೆಡಿ ಮೆಸೇಜ್ ಬಂದಿದೆ, ಬಟ್ ಲೆಟ್ಸ್ ಸಿ ಈ ಪರ್ಸನಿಗೆ ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ? 9 ಆಫ್ ಪೆಂಟಕಲ್ಸ್, ವೆರಿ ವೆರಿ ಕಾಂಟ್ರಾಸ್ಟಿಂಗ್ ಮೆಸೇಜಸ್ ಬರ್ತಾ ಇದೆ. ಬಿಕಾಸ್ 9 ಆಫ್ ಪೆಂಟಕಲ್ಸ್ ಒಂದು ಸಿಂಗಲ್ ಕಾರ್ಡ್, ಸಿಂಗಲ್ ಪರ್ಸನ್ ಬಗ್ಗೆ ಹೇಳುತ್ತೆ. ಬಟ್ ಒನ್ ಕ್ಲಿಯರ್ ಥಿಂಗ್ ಹೇಳ್ತಾ ಇದೆ, ಫಸ್ಟ್ ಇವಾಗ ಗ್ರೂಪ್ 1 ನೀವು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ಯಾರಿಗೋ ವೆಯ್ಟ್ ಮಾಡೋದ್ರ ಮೇಲೆ, ಯಾರ ಹಿಂದನೋ ಹೋಗೋದ್ರ ಮೇಲೆ, ಅವ್ರಿಗೋಸ್ಕರ ಅಳ್ಳೋದು, ಡೋಂಟ್ ಡೂ ದಟ್. ಅದೆಲ್ಲ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಮ ಒಂದು ಓನ್ ಎನರ್ಜಿ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ. ಈ ಪರ್ಸನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ಈ ಪರ್ಸನ್ಗೋಸ್ಕರ ಕುತ್ಕೊಂಡು ವೆಯ್ಟ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ನಿಮ್ಮ ವ್ಯಾಲ್ಯೂ ಫಸ್ಟ್ ನಿಮಗೆ ಗೊತ್ತಿರಬೇಕು. ಯಾವಾಗ ನಿಮ್ಮ ವ್ಯಾಲ್ಯೂ ಅವ್ರು ನೋಡ್ತಾರೆ, ಆವಾಗ ನಿಮ್ಮ ಸ್ಟ್ರೆಂತ್ ಯಾವಾಗ ಅವ್ರಿಗೆ ಕಾಣುತ್ತೆ, ಆವಾಗ ಅವರೇ ಬರ್ತಾರೆ. ಬಿಕಾಸ್ 9 ಆಫ್ ಪೆಂಟಕಲ್ಸ್ ಅಂದರೆ ವೆರಿ ಮಚ್ ಒಂದು ಇಂಡಿಪೆಂಡೆಂಟ್ ವುಮೆನ್, ಇಂಡಿಪೆಂಡೆಂಟ್ ಪರ್ಸನ್, ಸೆಲ್ಫ್ ಮೇಡ್ ಪರ್ಸನ್. ಸೊ ಯೂನಿವರ್ಸ್ ಏನು ಹೇಳ್ತಿದೆ ಅಂದರೆ, ಆ ಒಂದು ಪರ್ಸನಿಂದ ಎನರ್ಜಿ ನಿಮ್ಮ ಮೇಲೆ ಶಿಫ್ಟ್ ಮಾಡ್ಕೊಳ್ಳಿ. ಅವ್ರ ಹಿಂದೆ ಹೋಗೋ ನೆಸೆಸಿಟಿ ಇಲ್ಲ, ಅವ್ರಿಗೋಸ್ಕರ ಬೆಗ್ ಮಾಡೋ ನೆಸೆಸಿಟಿ ಇಲ್ಲ, ಅವರು ನಿಮ್ಮನ್ನೇ ಚೂಸ್ ಮಾಡಲಿ ಅಂತ ಫೋರ್ಸ್ ಮಾಡೋ ನೆಸೆಸಿಟಿ ಇಲ್ಲ, ಆ್ಯಂಡ್ ಕುತ್ಕೊಂಡು ಹತ್ಕೊಂಡು ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಗ್ರೂಪ್ 1 ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಇಂಪ್ರೂವ್ ಮಾಡ್ಕೊಳ್ಳಿ, ಫೋಕಸ್ ಮಾಡಿ. ಯಾವಾಗ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗುತ್ತೆ, ಈ ಪರ್ಸನ್ ಆಟೋಮೆಟಿಕ್ ಆಗಿ ಬರ್ತಾರೆ. ಬಿಕಾಸ್ ಅವರಿಗೆ ಫೀಲ್ ಆಗುತ್ತೆ ನಿಮ್ಮ ವರ್ತ್ ಏನು ಅಂತ. ಸೊ ರೈಟ್ ನೌ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಈ ಪರ್ಸನ್ನ ಆಟೋಮೆಟಿಕ್ ಆಗಿ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೋಬೋದು. ಈ ಪರ್ಸನ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು ಸ್ಟಾಪ್ ಮಾಡಿ. ಅವರೇನೋ ಸಡನ್ನಾಗಿ ಮೆಸೇಜ್ ಮಾಡ್ಬೋದು, ಬಿಕಾಸ್ ನೀವು ಕಾಮ್ ಆಗಿರೋದು ನೋಡಿದ್ರೆ ಮೇ ಬಿ ಅವ್ರು ಸಡನ್ನಾಗೂ ಕೂಡ ಮೆಸೇಜ್ ಮಾಡ್ಬೋದು. ಸೆಲ್ಫ್ ಕೇರ್ ಮೇಲೆ ಫೋಕಸ್ ಮಾಡಿ. ಕೆಲಸ ಇದೆ ನಿಮ್ಮದು ಅಂದರೆ ಕೆಲಸದ ಮೇಲೆ ಫೋಕಸ್ ಮಾಡಿ. ನಿಮ್ಮ ದಿನನಿತ್ಯದ ರೋಟೀನ್ಸ್, ದಿನನಿತ್ಯ ಚರಿ ಏನಂತೀವಿ ಅದ್ರ ಮೇಲೆ ವರ್ಕ್ ಮಾಡಿ. ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿ ರೆಡಿಯಾಗಿ. ನಿಮ್ಮ ಒಂದು ಗ್ಲೋ ಇನ್ಕ್ರೀಸ್ ಆದಾಗ ಅವ್ರು ನಿಮ್ಮನ್ನ ಆಟೋಮೆಟಿಕ್ಕಾಗಿ ಫೀಲ್ ಮಾಡ್ತಾರೆ. ಆ್ಯಂಡ್ ಆಮೇಲೆ ಅವರೇ ಟೆನ್ಷನ್ ತೊಗೊಂಡು ಬೇಜಾರಾಗುತ್ತೆ, ನಾನು ಯಾಕೆ ಈ ಪರ್ಸನ್ನ ಕಳ್ಕೊಂಡ್ಬಿಟ್ಟೆ ಅಂತ ಅವರಿಗೆ ಫೀಲ್ ಆಗುತ್ತೆ. ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಿ, ನಿಮ್ಮನ್ನ ನೀವು ವ್ಯಾಲ್ಯೂ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅವರು ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನೀವು ಸೈಲೆಂಟಾಗಿ ಅಂತಿಲ್ಲ, ಬಟ್ ಪೀಸ್ಫುಲ್ ಆಗೋದನ್ನ ನೋಡ್ತಾರೆ. ಆ ಸೈಲೆನ್ಸ್ನ ಅವ್ರಿಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ವ್ಯಾಲ್ಯೂ ಏನು ಅಂತ. ಸೊ ಕುತ್ಕೊಂಡು ವೆಯ್ಟ್ ಮಾಡಬೇಡಿ, ಕಂಪ್ಲೀಟಾಗಿ ಮೂವ್ ಆನ್ ಕೂಡ ಆಗಬೇಡಿ. ನಿಮ್ಮ ಪವರ್ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದ್ರ ಮೇಲೆ ನಿಂತ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯ ಕನೆಕ್ಷನ್ ಎಂಡ್ ಆಯಿತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯೂನಿವರ್ಸ್ ಇವಾಗ ಏನು ಹೇಳ್ತಾ ಇದೆ ಅಂದರೆ, ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯೋರ್ ಎಮೋಷನ್ಸ್. ಸೊ ನಿಮ್ಮ ಲೆವೆಲ್ನ ಅಪ್ಗ್ರೇಡ್ ಮಾಡ್ಕೊತಾ ಇರಿ. ಅವ್ರ ಹಿಂದೆ ಚೇಸ್ ಮಾಡಿ ಓಡೋಗೋ ನೆಸೆಸಿಟಿ ಇಲ್ಲ. ನೀವು ಸ್ಟ್ರಾಂಗ್ ಆಗಿರಿ, ಆಟೋಮೆಟಿಕ್ಕಾಗಿ ಅವ್ರು ನಿಮ್ಮ ಹಿಂದೆ ಬರ್ತಾರೆ. ನೀವು ಅವ್ರ ಹಿಂದೆ ಓಡೋಗೋ ನೆಸೆಸಿಟಿ ಇಲ್ಲ, ಅವ್ರಿಗೋಸ್ಕರ ಬೇಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮ್ಮನ್ನ ನೀವು ಫಸ್ಟ್ ಚೂಸ್ ಮಾಡಿ, ಅವ್ರು ನಿಮ್ಮನ್ನ ಆಟೋಮೆಟಿಕ್ಕಾಗಿ ಚೂಸ್ ಮಾಡ್ತಾರೆ. ಬಿಕಾಸ್ ನಾನು ಆಲ್ರೆಡಿ ಏನು ನೋಡ್ತಾ ಇದ್ದೀನಿ ಗ್ರೂಪ್ 1, ಆಲ್ರೆಡಿ ಈ ಪರ್ಸನ್ ಎನರ್ಜಿ ನಿಮ್ಮ ಬಗ್ಗೆ ಅಂತ ಬಂದರೆ ನಿಮ್ಮನ್ನ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರ ಮೈಂಡಲ್ಲಿ ಕಂಪ್ಲೀಟಾಗಿ ನೀವೇ ಇದ್ದೀರಾ. ಅವರ ಹಾರ್ಟ್ ಈಸ್ ಫುಲ್ ಆಫ್ ಫೈರ್ ಅಂತಲೇ ಹೇಳ್ಬೋದು.
ನಿಮ್ಮನ್ನ ಅವ್ರಿಗೆ ಬೇಕು ಇವಾಗ. ಬಿಕಾಸ್ ಅವರ ಒಂದು ಎಮೋಷನ್ಸ್ನ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಮ್ಟೈಮ್ಸ್ ಅವ್ರು ನಿಮಗೆ ಕಂಪ್ಲೀಟಾಗಿ ಕ್ಲೋಸ್ ಆಗ್ಬೋದು, ಒಂದೊಂದ್ಸತಿ ಅವ್ರು ನಿಮ್ಮನ್ನ ಗೋಸ್ಟ್ ಮಾಡ್ಬೋದು, ಲೈಕ್ ಮಾಯ ಆಗ್ಬಿಡ್ಬೋದು. ಬಿಕಾಸ್ ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ಫೀಲಿಂಗ್ಸ್ ನಿಮ್ಮ ಮೇಲೆ ಇನ್ನೂ ಇದೆ, ಬಟ್ ಅವ್ರಿಗೆ ಸ್ವಲ್ಪ ಭಯ ಆಗ್ತಾ ಇದೆ. ಸಿ ಒನ್ ಥಿಂಗ್ ಈಸ್, ಈ ಪರ್ಸನ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟೆಬಿಲಿಟಿ, ಎಮೋಷ್ನಲಿ ಸೇಫ್ ಫೀಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವ್ರಿಗೆ ಭಯ ಇದೆ ನೀವು ಎಲ್ಲಿ ಸಡನ್ನಾಗಿ ಬಿಟ್ಟೋಗ್ಬಿಡ್ತಿರೋ ಅಂತ. ಮೇ ಬಿ ಯಾರೋ ಅವ್ರ ಲೈಫಲ್ಲಿ ಮೇ ಬಿ ತುಂಬ ಹತ್ತಿರ ಇರೋರು ಬಿಟ್ಟೋದ್ರು ಅನಿಸುತ್ತೆ ಸಡನ್ನಾಗಿ. ಸೊ ಈ ಪರ್ಸನಿಗೆ ಅಟ್ಲೀಸ್ಟ್ ಆ ಒಂದು ಸೇಫ್ಟಿನೆಸ್ ಬೇಕು ನಿಮ್ಮ ಕಡೆಯಿಂದ. ನೀವು ಅವ್ರ ಲೈಫಲ್ಲಿ ಇರ್ತೀರಾ, ಅವ್ರನ್ನೇ ಯಾವಾಗಲೂ ಚೂಸ್ ಮಾಡ್ತೀರಾ, ಆ್ಯಂಡ್ ಅವ್ರನ್ನ ಟೆಂಪರರಿ ವೇಯಲ್ಲಿ ಯೂಸ್ ಮಾಡ್ಕೊಳ್ಳಲ್ಲ, ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದ ಸೇಮ್ ಥಿಂಗ್, ಅವರಿಗೆ ಎಷ್ಟೇ ಕ್ರೇಜಿಯಾಗಿ ನಿಮಗೆ ಅಟ್ಯಾಚ್ ಕೂಡ ಆಗಿರ್ಬೋದು, ಅಷ್ಟೇ ಡೀಪಾಗಿ ಭಯಗಳು ಕೂಡ ಇದೆ. ಸಿ 4 ಆಫ್ ಪೆಂಟಕಲ್ಸ್ ಮೇನಾಗಿ ನೋಡೋದು ನನಗೆ ಏನಿಸ್ತಾ ಇದೆ ಅಂದರೆ, ಇಬ್ಬರು ಒಬ್ರನ್ನೊಬ್ಬರನ್ನ ತುಂಬ ಟೈಟಾಗಿ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಮೈಂಡ್ ಸೆಟ್ಟಲ್ಲಾದರೂ ಅಟ್ಲೀಸ್ಟ್ ಇದೆ. ಆ ಭಯಗಳನ್ನ ಕೂಡ ಅಷ್ಟೇ ಟೈಟಾಗಿ ಇಟ್ಕೊಂಡಿದ್ದೀರಾ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನಿಮ್ಮನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಬೋತ್ ದ ಸೈಡ್ಸ್ ಫೀಲಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನನಗೆ. ಇಲ್ಲಿ ಯಾವುದೇ ರೀತಿ ಒನ್ ಸೈಡೆಡ್ ಥರ ನಾನು ನೋಡ್ತಾ ಇಲ್ಲ. ಗ್ರೂಪ್ 1 ಲವ್ ಇದೆ, ಬಟ್ ಇಬ್ರೂ ಭಯ ಇದೆ ಓಪನ್ ಅಪ್ ಆಗೋದಕ್ಕೆ. ಪುಷ್ ಆ್ಯಂಡ್ ಪುಲ್ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಸ್ಟಾರ್ ಮೇಯ್ನಾಗಿ ಟ್ಯಾರೋಯಲ್ಲಿ ಏನು ಬಂದಿದೆ, ಹೀಲಿಂಗ್ ಬಗ್ಗೆ ಹೇಳುತ್ತೆ, ಹೋಪ್ ಬಗ್ಗೆ ಹೇಳುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇರ್ಬೋದು, ನಿಮ್ಮಿಬ್ಬರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಆಗೋದು ನೋಡ್ತಾ ಇದ್ದೀನಿ. ಗ್ರೂಪ್ 1 ಒಂಥರ ಇಬ್ರು ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ವೇಯಲ್ಲಿ ಸಿಚುವೇಶನ್ನ ಫೀಲ್ ಮಾಡೋದು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಂದು ಅಬ್ಸರ್ವ್ ಮಾಡ್ಬೋದು, ಸೈನ್ಸ್ ಒಂದಷ್ಟು 111 ಸೈನ್ಸ್ ಆಗಿರ್ಬೋದು, ಹಳೆ ಮೆಮೊರೀಸ್ ಬಗ್ಗೆ ನೆನಪಾಗೋದು, ಏನಾದ್ರು ಒಂದು ಯೂನಿವರ್ಸ್ ಸೈನ್ಸ್ ಕಳಿಸ್ತಾ ಇರುತ್ತೆ. ಅಂದರೆ ಅದು ನಿಮಗೆ ಇಂಡಿಕೇಶನ್ ಕೊಡೋ ಪಾಸಿಬಿಲಿಟಿ ಇದೆ. ನಿಮ್ಮಿಬ್ರು ಮಧ್ಯೆ ಲವ್ ಇನ್ನೂ ಇದೆ, ಅದಕ್ಕೆ ಇನ್ನೂ ಫ್ಯೂಚರ್ ಇದೆ ಅನ್ನೋ ಒಂದು ಇಂಡಿಕೇಶನ್ ಕೊಡ್ಬೋದು. ಆ ಥರ ಕೊಟ್ಟಾಗ ಹೋಪ್ಸ್ ಕೂಡ ವಾಪಸ್ ಬರುತ್ತೆ ನಿಮಗೆ. ಸೊ ಒನ್ ಥಿಂಗ್ ಬಡಿ ಯಾರೆಲ್ಲ ನೋಡ್ತಾ ಇದ್ದಾರೆ, ಒನ್ ಥಿಂಗ್ ಬಂದ್ಬಿಟ್ಟು, ಹಿಂದೆ ಓಡೋಗೋ ನೆಸೆಸಿಟಿ ಇಲ್ಲ, ಬೆಗ್ ಮಾಡೋ ನೆಸೆಸಿಟಿ ಇಲ್ಲ, ನೋವಿಂದ ಅವ್ರಿಗೆ ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಕಂಪ್ಲೀಟಾಗಿ ಮೂವ್ ಆನ್ ಆಗೋ ನೆಸೆಸಿಟಿ ಇಲ್ಲ. ಎಟ್ ದ ಸೇಮ್ ಟೈಮ್ ನಿಮ್ಮನ್ನ ಫಸ್ಟ್ ಚೂಸ್ ಮಾಡಿ. ನಿಮ್ಮ ಎನರ್ಜಿ ಯಾವಾಗ ಪವರ್ಫುಲ್ ಆಗುತ್ತೆ, ಈ ಪರ್ಸನ್ ನ್ಯಾಚುರಲಿ ನಿಮ್ಮ ಕಡೆ ಬರ್ತಾರೆ. ಯೂನಿವರ್ಸಿಗೆ ಇವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು ಅಂತ ಬರ್ತಾ ಇದೆ. ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಗ್ರೂಪ್ 1. ಅದೇ ರೀತಿ ಭಯ ಕೂಡ ನಿಮ್ಮಿಬ್ರ ಮಧ್ಯೆ ಸ್ಟ್ರಾಂಗ್ ಆಗಿದೆ, ಇನ್ಸೆಕ್ಯೂರಿಟೀಸ್ ಕೂಡ ಸ್ಟ್ರಾಂಗ್ ಆಗಿದೆ. ಇವ್ರನ್ನ ಬಿಡೋದಾಗ್ಲಿ, ಇವ್ರ ಹಿಂದೆ ಓಡೋದಾಗ್ಲಿ ನೆಸೆಸಿಟಿ ಇಲ್ಲ. ನಿಮ್ಮ ಪವರ್ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಅವರೇ ನಿಮ್ಮ ಕಡೆ ಬರ್ತಾರೆ. ಯಾವಾಗ ನಿಮ್ಮ ಜೊತೆ ಸೇಫ್ ಫೀಲ್ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಯಾವಾಗ ನೋಡ್ತಾರೆ, ಅವರೇ ನಿಮ್ಮ ಕಡೆ ಬರ್ತಾರೆ. ಓಕೆ, ಸೊ ಗ್ರೂಪ್ 1 ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಓಕೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್. ಹ್ಯಾಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ, ಕ್ಲಾರಿಟಿ ಕೊಡೋಣ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ. ಈ ಪರ್ಸನ್ ಎನರ್ಜಿ ಏನಿದೆ, ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನೆಕ್ಸ್ಟ್ 7 ಡೇಸಲ್ಲಿ ಈ ಕನೆಕ್ಷನಲ್ಲಿ ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದು. ನಾಟ್ 111, ಸೊ ಸಾರಿ, 1100. ಓಕೆ, ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಟು ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡೋದಾಯಿತು. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಈ ಪರ್ಸನ್ ಎನರ್ಜಿ ಏನಿದೆ ಅಂತ ನೋಡೋಣ. ಗ್ರೂಪ್ 2, first I need to hold back my true feelings for you. I can't handle your love.
ವೆರಿ ಇಂಟ್ರೆಸ್ಟಿಂಗ್ ವೇಲ್ ಬರ್ತಾ ಇದೆ ಗ್ರೂಪ್ 2. ಸಿ ವಾವ್, ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಕನೆಕ್ಷನ್ ಇವಾಗ ಹೆಂಗಿದೆ ಅಂತ, ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್, ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಏನಿಲ್ಲಿ ಚಾನಲ್ಡ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಈ ಪರ್ಸನ್ ಎನರ್ಜಿ ನಿಮ್ ಕಡೆ ಅಂತ ಬಂದ್ರೆ ಬಿಟ್ ಕನ್ಫ್ಯೂಸ್ಡ್ ಟೈಪ್ ಎನರ್ಜಿ ಇದೆ. ಅಂದ್ರೆ ಫೀಲಿಂಗ್ಸ್ ಇದೆ, ಬಟ್ ಅದನ್ನ ತೋರ್ಸೋದಿಕ್ಕೆ ರೆಡಿ ಆಗಿಲ್ಲ. ಅವರ ಹಾರ್ಟ್ ಇಸ್ ಲೈಕ್, ಅವರ ಹಾರ್ಟ್ ಕಂಪ್ಲೀಟ್ಲಿ ಎಮೋಷನಲ್ ಆಗಿದೆ, ಬಟ್ ಬಾಯಿಂದ ಅದು ಬರ್ತಾ ಇಲ್ಲ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ತುಂಬ ಓಪನ್ ಅಪ್ ಆಗಿಬಿಟ್ರೆ ನನ್ನಿಂದ ಈ ಪರ್ಸನ್ ಇನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೋ, ಆ ಥರ ಒಂದು ಯೋಚನೆ ಇದೆ ಅವರಿಗೆ. ನಾನು ಸ್ಟಕ್ ಆಗೋಗ್ಬಿಡ್ತೀನೇನೋ, ಆ ಥರ ಒಂದು ಯೋಚನೆ ಇದೆ. ಸೊ ಆ ಪರ್ಸನ್ ಮಾತುಗಳನ್ನ ಆ ಪರ್ಸನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನ್ನ ಬಾಯಿಂದ ಈ ಥರ ಎಲ್ಲ ವರ್ಡ್ಸ್ ಬರಬಾರ್ದು ಅಂತ. ಸೊ ಇಟ್ಸ್ ಲೈಕ್ ನಿಮ್ಮ ಲವ್ ಆಗಿರ್ಬೋದು, ನಿಮ್ಮ ಒಂದು ಎನರ್ಜಿ ಅವ್ರ ಕಡೆ, ಅದನ್ನ ಡೆಫಿನೆಟ್ಲಿ ಅವ್ರು ಇಷ್ಟಪಡ್ತಾ ಇದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಭಯ ಕೂಡ ಇದೆ. ಅಂದರೆ ತುಂಬ ನೀವು ಅಟ್ಯಾಚ್ ಆಗಿಬಿಟ್ರೆ ಅನ್ನೋ ಭಯ ಇದೆ. ತುಂಬ ನಿಮ್ಮ ಎನರ್ಜಿ ಅವ್ರ ಕಡೆ ಇಂಟೆನ್ಸ್ಡ್ ಥರ ಫೀಲ್ ಆಗಿಬಿಡುತ್ತೇನೋ ಅನ್ನೋ ಭಯ ಇದೆ. ಸೊ ಮೇ ಬಿ ಇಟ್ಸ್ ಲೈಕ್ ಎಲ್ಲೋ ಒಂದು ಕಡೆ ಯು ಡಿಸರ್ವ್ ಬೆಸ್ಟ್, ಐ ಮೀನ್ ಯು ಡಿಸರ್ವ್ ಬೆಟರ್, ಅಂದರೆ ನಿಮಗೆ ಅವ್ರಿಗಿಂತ ಒಳ್ಳೆ ಪರ್ಸನ್ ಸಿಗ್ತಾರೆ ಅನ್ನೋ ಒಂದು ಥಾಟ್ ಅವರಿಗಿದೆ. ಅಂದರೆ ಅವರಿಗೆ ನಿಮ್ಮಂಥ ಒಂದು ಒಳ್ಳೆ ಪರ್ಸನ್ ಸಿಗಕ್ಕೆ ಅರ್ಹತೆ ಇಲ್ಲ ಅನ್ನೋ ಒಂದು ಯೋಚನೆ ಇದೆ ಅವ್ರಿಗೆ. ಅವರ ಒಂದು ಲವ್ ನಿಮ್ಮ ಲವ್ ಎನರ್ಜಿಗೆ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ಒಂದು ಥಾಟ್ ಇದೆ. ಅದಕ್ಕೆ ಈ ಪರ್ಸನ್ ಸ್ವಲ್ಪ ನಿಮ್ಮನ್ನ ಅವಾಯ್ಡ್ ಮಾಡ್ತಿರ್ಬೋದು, ಕ್ಲೋಸ್ ಆಗೋದಕ್ಕೂ ಮುಂಚೆ ಯೋಚನೆ ಮಾಡ್ತಿರ್ಬೋದು. ಅಂದರೆ ಈ ಪರ್ಸನ್ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. ಒಂದು ಪಾಯಿಂಟಲ್ಲಿ ತುಂಬ ಚೆನ್ನಾಗಿ ಟೆಕ್ಸ್ಟ್ ಮಾಡ್ತಾರೆ, ಒಂದು ಪಾಯಿಂಟಲ್ಲಿ ಏನೂ ಇಲ್ಲ. ಬಿಕಾಸ್ ಒಂದು ಮೂಮೆಂಟ್ ಅವರಿಗೆ ನಿಮ್ಮ ಲವ್ ಏನು ನೀವು ತೋರಿಸ್ತೀರ ಅದಕ್ಕೆ ಕಂಪ್ಲೀಟ್ಲಿ ಮೆಲ್ಟ್ ಡೌನ್ ಆಗ್ತಾರೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಅವರಿಗೆ ಭಯ ಇರುತ್ತೆ, ಈ ಪರ್ಸನ್ ನನ್ನ ಅಷ್ಟೇ ಇಷ್ಟಪಡ್ತಾ ಇದ್ದಾರಾ, ಆ ಥರ ಒಂದು ಭಯ. ಸೊ ನಾನು ಏನು ನೋಡ್ತೀನಿ, ನಿಮ್ಮಿಬ್ಬರ ಮಧ್ಯೆ ಡೀಪ್ ಕಾನ್ವರ್ಸೇಷನ್ಸ್ ಕೂಡ ಆಗಿದೆ. ಅಂದರೆ ಕೆಲವೊಂದೊಂದು ಮಾತುಕತೆಯಲ್ಲಿ ನಿಮ್ಮ ಫ್ಯೂಚರ್ಗಳ ಬಗ್ಗೆ ನೀವು ಮಾತಾಡಿದ್ದೀರಾ, ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಮಾಡಿದ್ದೀರಾ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಹೆಂಗೆ ಅಂದರೆ, ಓಕೆ ನಿಮ್ಮನ್ನ ನೋಡ್ಬಿಟ್ಟು ಓಕೆ ನೀವು ಸೀರಿಯಸ್ ಆಗಿದ್ದೀರಾ, ಬಟ್ ನಾನು ರೆಡಿ ಇಲ್ಲ ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ, ನಾನೇ ಸರಿ ಇಲ್ವೇನೋ ಅಂತ ಅವ್ರು ಫೀಲ್ ಮಾಡ್ಕೊತಾ ಇದ್ದಾರೆ ಗ್ರೂಪ್ 2. ಮೇ ಬಿ ಅವರಿಗೆ ಮೇ ಬಿ ಒಂದು ಪಾಸ್ಟ್ ಎನರ್ಜಿ, ಪಾಸ್ಟ್ ರಿಲೇಷನ್ಶಿಪ್ ಅವ್ರದ್ದು ಅಂತ ಬಂದಾಗ ಮೇ ಬಿ ಯಾರೋ ಒಬ್ಬರು ಚೀಟೆಡ್ ಆಗಿರ್ಬೋದು, ಏನೋ ಮಾಡಿರ್ತಾರೆ. ಬಟ್ ಇವಾಗ ನಿಮ್ಮ ಜೊತೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಮತ್ತೆ ನಾನು ಅಟ್ಯಾಚ್ ಆಗಿಬಿಟ್ರೆ ಮತ್ತೆ ನನಗೆ ಮೋಸ ಮಾಡಿಬಿಡ್ತಾರಾ, ಆ ಥರ ಎಲ್ಲ ಏನೇನೋ ಯೋಚನೆ ಮಾಡ್ಕೊತಾ ಇದ್ದಾರೆ. ಸೊ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ, ಬಟ್ ಭಯ ಇದೆ, ಹೆಸಿಟೇಷನ್ ಇದೆ. ನಿಮ್ಮ ಜೊತೆ ಸೇಫ್ ಫೀಲ್ ಮಾಡ್ತಾರೆ, ಬಟ್ ನೀವು ಎಕ್ಸ್ಪೆಕ್ಟೇಷನ್ಸ್ ಏನು ಲೈಫಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಈ ಕನೆಕ್ಷನ್ದ ಎಕ್ಸ್ಪೆಕ್ಟ್ ಮಾಡ್ತಾ ಅದನ್ನೆಲ್ಲ ಕೊಡೋಕ್ಕಾಗಲ್ವೇನೋ ಅನ್ನೋ ಒಂದು ಥಾಟ್ ಇದೆ. ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ, ಅವ್ರನ್ನವ್ರು ಇವಾಗ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಇಟ್ಸ್ ಮೋರ್ ಲೈಕ್ ಮೇ ಬಿ ಅವರು ಇವಾಗ ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲಿ ನೀವು ಅವ್ರಿಗಿಂತ ತುಂಬ ಚೆನ್ನಾಗಿರ್ಬೋದು, ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಅವ್ರಿಗಿಂತ ಚೆನ್ನಾಗಿರ್ಬೋದು. ಮೇ ಬಿ ಅವ್ರು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಓಕೆ ನೀವು ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ನಿಮಗೆ ಅಷ್ಟೇ ಲ್ಯಾವಿಶಿಂಗ್ ಲೈಫ್ ಸ್ಟೈಲ್ ಕೊಡೋಕ್ಕಾಗಲ್ವೇನೋ, ಈ ಥರ ಭಯ ಇರ್ಬೋದು. ನೀವು ತುಂಬ ಟೈಮ್ ಕೊಡ್ತೀರಾ, ಮೇ ಬಿ ಅವ್ರು ಇವಾಗ ಅವ್ರ ಲೈಫ್ನ ಫಿಗರ್ ಔಟ್ ಮಾಡ್ಕೊತಾ ಇದ್ದಾರೆ, ಮೇ ಬಿ ಅವ್ರಿಗೆ ಆ ಭಯ ಇದೆ. I wish I could understand you. You are too nice. I don't deserve your kindness. That is what again. See, same pattern group 2 ನಾನು ಇಲ್ಲಿ ರಿಪೀಟೆಡ್ ಆಗಿ ನೋಡ್ತಾ ಇದ್ದೀನಿ. I wish I could understand you. You are too nice. I don't deserve your kindness ಅಂತ ಅಂದರೆ, ಇಟ್ಸ್ ಲೈಕ್ ಅವ್ರಿಗೆಲ್ಲೋ ಒಂದು ಯೋಚನೆ ಇದೆ, ಅವ್ರು ನಿಮ್ಮನ್ನ ಇನ್ನೂ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಬೇಕು. ನಿಮ್ಮ ಮೂಡ್ ಆಗಿರ್ಬೋದು, ನಿಮ್ಮ ಎಮೋಷನ್ಸ್, ಕೆಲವೊಂದೊಂದ್ಸತಿ ನಿಮ್ಮ ಸೈಲೆನ್ಸ್, ನಿಮ್ಮ ಕೇರಿಂಗ್ ಸ್ಟೈಲ್, ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಮೈಂಡಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಡಿಕೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ವ್ಯಾಂಪೈರ್ ಡೈರೀಸಲ್ಲಿ ಹೀರೋಗೆ ಎಲ್ಲರೂ ಮೈಂಡಲ್ಲೂ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ, ಬಟ್ ಆ ಹೀರೋಯಿನ್ ಮೈಂಡಲ್ಲಿ ಏನಾಗುತ್ತೆ ಅಂತ
ಹಿ ವಾಸ್ ನೆವರ್ ಏಬಲ್ ಟು, ಅವಳನ್ನ ರೀಡ್ ಮಾಡೋದಕ್ಕೆ ಆಗಲ್ಲ. ಸೊ ಇನ್ನೂ ಕ್ಲಾರಿಟಿ ಬೇಕು. ಅಂದ್ರೆ ನೀವು ಓಪನ್ ಅಪ್ ಆಗ್ತಾ ಇದ್ದೀರಾ, ಬಟ್ ಸ್ಟಿಲ್ ಏನೋ ಒಂದು ಮುಚ್ಚಿಡ್ತಾ ಇದ್ದೀರಾ, ಅಥವಾ ಇನ್ನೂ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗಿಲ್ಲ, ಇನ್ನೂ ಕಂಪ್ಲೀಟ್ ಆಗಿ ಕ್ಲಾರಿಟಿ ವೇಲ್ ಹೇಳ್ತಾ ಇಲ್ಲ, ಇನ್ನೂ ಸ್ಟ್ರೈಟ್ ಆಗಿ ಮಾತಾಡ್ತಾ ಇಲ್ಲ ಅನ್ನೋ ಒಂದು ಥಾಟ್ ಅವರ ಮೈಂಡಲ್ಲಿದೆ. ಎಲ್ಲೋ ಒಂದ್ ಕಡೆ ನಿಮ್ ಮುಂದೆ ಅವ್ರೊಂಥರ ಸಣ್ಣದಾಗಿ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಯು ಆರ್ ಟೂ ಗುಡ್, ಅವ್ರಿಗಿಂತ ಎಷ್ಟೋ ಒಳ್ಳೆಯವ್ರು ನೀವು ಅವ್ರಿಗೆ ತುಂಬಾ ಕೇರ್ ಮಾಡೋದು, ಕೈಂಡ್ನೆಸ್ ತೋರಿಸೋದು, ಎಕ್ಸ್ಟ್ರಾ ಮೆಸೇಜ್ ಮಾಡೋದು, ಎಕ್ಸ್ಟ್ರಾ ಕೇರಿಂಗ್ನೆಸ್, ಎಕ್ಸ್ಟ್ರಾ ಅವ್ರ ಬಗ್ಗೆ, ಅವರ ಪ್ರೊಟೆಕ್ಷನ್ ಬಗ್ಗೆ ಚೆಕ್ ಮಾಡೋದು, ಎಕ್ಸ್ಟ್ರಾ ಅಡ್ಜಸ್ಟ್ ಆಗೋದು ಎಲ್ಲ ಅವ್ರಿಗೆ ಹೆಂಗ್ ಮಾಡಿಸ್ತಾ ಇದೆ ಅಂದ್ರೆ, ಈ ಪರ್ಸನ್ ತುಂಬಾ ಒಳ್ಳೆಯವರು, ನಾನೇ ಆ ಲೆವೆಲಿಗೆ ಇಲ್ಲ. ಸೊ ಸ್ವಲ್ಪ ಅವರಿಗೆ ಕ್ಲಾರಿಟಿ ಬೇಕು, ಸ್ವಲ್ಪ ಸ್ಲೋ ಆಗಿ ತಗೊಂಡು ಹೋಗಕ್ಕೆ ಇಷ್ಟಪಡ್ತಾರೆ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಐ ಡೋಂಟ್ ನೋ ನನಗೆ ಯಾಕೆ ಆ ಮೆಸೇಜ್ ಬರ್ತಾ ಇದೆ ಅಂದರೆ, ನನಗೆ ಅನ್ಸ್ತಾ ಇದೆ ಎಲ್ಲೊಂದ್ ಕಡೆ ನೀವು ಅನ್ಕೊಂತಾ ಇದ್ದೀರಾ ಈ ಪರ್ಸನ್ ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ನೋ, ಈ ಪರ್ಸನ್ ನಿಮ್ಮನ್ನ ಜಡ್ಜ್ ಮಾಡ್ತಾ ಇಲ್ಲ. ಈ ಪರ್ಸನ್ ನೀವು ಬಿಟ್ಟೋಗ್ಲಿ ಅಂತ ಕೂಡ ಕಾಯ್ತಾ ಇಲ್ಲ. ಈಸ್ ಜಸ್ಟ್ ಸ್ಲೋ ಆಗಿ, ಅಥವಾ ಶಿ ಈಸ್ ಜಸ್ಟ್ ಸ್ಲೋ ಅಂತಾನೆ ಹೇಳ್ಬೋದು. ಏನೇ ಮಾತಾಡಿದ್ರು ನೀವು ಸಾಫ್ಟ್ ಆಗಿ ಹೇಳ್ತೀರಾ, ಇಂಡೈರೆಕ್ಟ್ ವೇಯಲ್ಲಿ ಹೇಳ್ತಾ ಇದ್ದೀರಾ. ಗ್ರೂಪ್ 2 ಅದವರಿಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಇಲ್ಲ, ಏನ್ ಸಿಗ್ನಲ್ ಮ್ಯಾಚ್ ಆಗ್ತಾ ಇಲ್ಲ, ವೈಫೈ ಕನೆಕ್ಷನ್ ಸಿಗ್ತಾ ಇಲ್ಲ, ಆ ಥರ. ಮೇ ಬಿ ಅದಕ್ಕೆ ಅವ್ರಿಗೆ ಅನಿಸ್ತಾ ಇದೆ, ನಾನು ಇವ್ರನ್ನ ಇನ್ನೂ ಮೈಂಡ್ನ ಪ್ರಾಪರ್ ಆಗಿ ಓದಕ್ಕೆ ಇನ್ನೂ ಬೇಕು ಟೈಮು. ಏನ್ ಹೇಳ್ತಾ ಇದ್ದೀರಾ ಡೈರೆಕ್ಟ್ ಆಗಿ ನೀವು ಹೇಳಬೇಕು, ಡೈರೆಕ್ಟ್ ಆಗಿ ಸಿಂಪಲ್ ವೇ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಕೇರ್ ಮಾಡ್ತಾ ಇದ್ದೀರಾ. ಅವ್ರು ಊಟ ಮಾಡಿದ್ರ, ಅವ್ರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀರಾ, ಎಲ್ಲ ಮಾತನ್ನು ಕೇಳ್ಕೊಂತೀರಾ. ಮೇ ಬಿ ಅದು ನಿಮಗೆ ನಾರ್ಮಲ್ ಆಗಿರ್ಬೋದು, ಬಟ್ ಈ ಪರ್ಸನ್ನಿಗೆ ಅದೆಲ್ಲ ದೊಡ್ಡದು. ಬಿಕಾಸ್ ಅವ್ರಿಗೆ ಯಾರು ಅಷ್ಟೊಂದು ಅಟೆನ್ಷನ್ ಕೊಟ್ಟಿರಲಿಲ್ಲ, ಅಷ್ಟೊಂದು ಕೇರ್ನೆಸ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ಅದೇ ಅವ್ರಿಗೆ ಫೀಲ್ ಆಗ್ತದೆ, ಈ ಪರ್ಸನ್ ತುಂಬಾ ಒಳ್ಳೆಯವರು, ಮೇ ಬಿ ನನ್ಗಿಂತ ಒಳ್ಳೆ ಪರ್ಸನ್ ಸಿಗ್ತಾರೆ ಅವ್ರ ಲೈಫಲ್ಲಿ, ಶಿ ಆರ್ ಹಿ ಡಿಸರ್ವ್ಸ್. ಸೊ ದಟ್ ಇಸ್ ವಾಟ್, ಆ ಕೈಂಡ್ನೆಸ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಬಟ್ ಶಿ ಈಸ್ ಟೇಕಿಂಗ್ ಟೈಮ್. ನಿಮ್ಮ ಒಂದು ಡೀಪ್ ಲವ್ಗೆ ಅವರ ಲವ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಮೇ ಬಿ ಎಲ್ಲೊಂದ್ ಕಡೆ ಅವ್ರಿಗಿನ್ನೂ ಟೈಮ್ ಬೇಕು. ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಪೇಷಂಟ್ ಆಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಾತಾಡ್ತೀರಲ್ವಾ, ಸಿಂಪಲ್ ಆಗಿ ಮಾತಾಡಿ, ಏನೇ ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ನೀವು ಕೇರಿಂಗೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಲ್ಲ, ಬಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ. ಇವತ್ತೇನೋ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ನಾಳೆ ನೀವು ಅದನ್ನ ಸ್ಟಾಪ್ ಮಾಡಿಬಿಡ್ತೀರೇನೋ ಅಂತ ಭಯ ಇದೆ. ಎಲ್ಲೋ ಒಂದ್ ಕಡೆ ಅವರಿಗೆ ಫೀಲಿಂಗ್ ವಿತ್ ಪ್ರೆಷರ್, ಈ ಪರ್ಸನ್ ನನ್ನ ಕೇರ್ ಮಾಡ್ತಾ ಇದ್ದಾರಾ ಅಥವಾ ಜೆನ್ಯೂನ್ ಆಗಿ ಕೇರ್ ಮಾಡ್ತಾ ಇದ್ದಾರಾ, ಈ ಥರ ಎಲ್ಲ ಇದೆ. ಮೇ ಬಿ ದಟ್ ಈಸ್ ವಾಟ್ ಇನ್ನೂ ಅಬ್ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಇನ್ನೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆ್ಯಸ್ ಅ ಪರ್ಸನ್ ಇನ್ ರಿಯಾಲಿಟಿಲೂ ನೀವು ಹಿಂಗೇನಾ, ಅಥವಾ ಟೈಮ್ ಬೀಯಿಂಗಿಗೆ ಈ ಥರ ಇದ್ದೀರಾ, ಅದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತಾರೆ. 10 ಆಫ್ ವಾಂಡ್ಸ್ ಬಂದಿದೆ, ಅಂದರೆ ಕರೆಂಟ್ ಎನರ್ಜೀಸ್ ತುಂಬಾನೇ ಬರ್ಡನ್ ಆ್ಯಂಡ್ ಕಾಂಪ್ಲಿಕೇಟೆಡ್ ವೇಯಲ್ಲಿದೆ ಅಂತಲೇ ಹೇಳ್ಬೋದು ಗ್ರೂಪ್ 2. ಸಿ, ಈ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ ಯಾರೊಬ್ರು ಇಲ್ಲಿ ತುಂಬ ಸ್ಟ್ರೆಸ್ ತಗೊತಾ ಇರೋದು. ಕನೆಕ್ಷನ್ ಕರೆಂಟ್ ಸಿಚುವೇಶನಲ್ಲಿ ತುಂಬಾನೇ ಯಾರಿಗೋ ಇಲ್ಲಿ ಹೆವಿ ಸ್ಟ್ರೆಸ್ಫುಲ್ ಫೀಲ್ ಆಗ್ತಾ ಇದೆ. ಯಾರೋ ಒಬ್ಬರಿಗೆ ಅನ್ನಿಸ್ತಾ ಇದೆ ನಾನೇ ಮಾಡ್ತಾ ಇದ್ದೀನಿ, ಈ ಪರ್ಸನ್ ಏನು ಮಾಡ್ತಾ ಇಲ್ಲ. ಇಬ್ಬರಲ್ಲಿ ಒಬ್ರಿಗೆ ಇಲ್ಲಿ ಬರ್ಡನ್ ಥರ ಫೀಲ್ ಆಗ್ತಾ ಇದೆ. ಅಂದರೆ ತುಂಬ ಎಮೋಷನ್ಸ್ ಆಯಿತು, ತುಂಬ ಎಕ್ಸ್ಪೆಕ್ಟ್ ಮಾಡಿ, ಮೇ ಬಿ ಇದು ನೀವೇ ಆಗಿರ್ಬೋದು. ಒಂದು ಕಡೆ ನೀವು ತುಂಬ ಕೊಡ್ತಾ ಇದ್ದೀರಾ, ಆ ಪರ್ಸನ್ ಕಡೆಯಿಂದ ಏನೂ ಬರ್ತಾ ಇಲ್ಲ, ಏನೋ ಒಂದು ಬ್ಯಾಡ್ ಎನರ್ಜಿ ಅಂತ ಇಲ್ಲ. ಯಾರೋ ಒಬ್ರು ಇಲ್ಲಿ ಟಯರ್ಡ್ ಆಗಿದ್ದಾರೆ, ಯಾರೋ ಒಬ್ಬರಿಗೆ ಲೈಫಲ್ಲಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕಂಪ್ಲೀಟಾಗಿ ಕನೆಕ್ಷನ್ ಮೇಲೆ ಫೋಕಸ್ ಮಾಡೋದಕ್ಕಾಗ್ತಾ ಇಲ್ಲ. ಅಥವಾ ಇಬ್ರೂ ತುಂಬ ಕಷ್ಟಪಡ್ತಾ ಇದ್ದೀರಾ ಕನೆಕ್ಷನ್ನ ಉಳಿಸ್ಕೊಳ್ಳೋದಕ್ಕೆ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಸಣ್ಣ ಸಣ್ಣ ವಿಚಾರದ ಮೇಲೇನು. ಫೀಲಿಂಗ್ಸ್ ತುಂಬ ತೋರಿಸ್ಬೇಕು ಅಂತ ಆಸೆ ಆಗ್ತಾ ಇದೆ, ಬಟ್ ತೋರ್ಸೋದಕ್ಕಾಗ್ತಾ ಇಲ್ಲ. ನೀವು ಲವ್ ಕೊಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಕೇರಿಂಗ್ ಎಲ್ಲದೂ ತೋರಿಸ್ತಾ ಇದ್ದೀರಾ, ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ ಗ್ರೂಪ್ 2 ಒಂಥರ ಹೆವಿ ಫೀಲ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ. ಸಮ್ಟೈಮ್ಸ್ ನಿಮಗೂ ಫೀಲ್ ಆಗುತ್ತೆ ಈ ಕನೆಕ್ಷನ್ ಹೆವಿ ಅಂತ, ಸಮ್ಟೈಮ್ಸ್ ನಿಮಗೂ ಫೀಲ್ ಆಗುತ್ತೆ ನನಗೆ ಈ ಲವ್ನ ಎಕ್ಸ್ಪೆಕ್ಟೇಷನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೀವು ಕೂಡ ಅಂದ್ಕೊಂಡಿದ್ದೀರಾ. ಇಟ್ಸ್ ನಾಟ್ ಎಂಡಿಂಗ್, ಬಟ್ ಏನು ಬರ್ತಾ ಇದೆ ಅಂದರೆ ಗ್ರೂಪ್ 2 ಎನರ್ಜಿ ತುಂಬ ಹೆವಿಯಾಗಿ ಬರ್ತಾ ಇದೆ. ಅಂದರೆ
ಇಬ್ರು ಒಬ್ರು ಟೆಕ್ಸ್ಟ್ ಮಾಡ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ, ಮೀಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಈ ಪರ್ಸನ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಬೈ ದ ಎಂಡ್ ಆಫ್ ದ ಡೇ ಏನು ಮಾಡ್ತಿದೆ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಮೆಂಟಲಿ ಸುಸ್ತು ಮಾಡ್ತಾ ಇದೆ. ಒಬ್ರನ್ನೊಬ್ರನ್ನ ಇಬ್ರು ಇಷ್ಟಪಡ್ತಾ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಟಯರ್ಡ್ ಫೀಲ್ ಮಾಡಿಸ್ತಾ ಇದೆ ಅನ್ಬೋದು ಗ್ರೂಪ್ 2. ಎಲ್ಲೋ ಒಂದು ಕಡೆ ನೀವು ಆ ಪರ್ಸನ್ ಓಪನ್ ಅಪ್ ಆಗ್ತಾರೆ ಅನ್ಕೊತಾ ಇದ್ದೀರಾ, ಬಟ್ ಅವರೆಲ್ಲೋ ಭಯ ಪಡ್ಕೊಂಡು ಹಿಂದೆ ಉಳ್ಕೊತಾ ಇದ್ದಾರೆ. ಅವ್ರಿಗೂ ಲವ್ ಬೇಕು, ಬಟ್ ಅದೇ ಟೈಮಿಗೆ ಅವರಿಗೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಂದಷ್ಟು ಹಳೆ ನೆಗೆಟಿವ್ ಸಿಚುವೇಶನ್ಸ್ಗಳು, ಹಳೆ ನೆಗೆಟಿವ್ ಮೆಮೊರೀಸ್ಗಳು ಅವರ ಹೆಗ್ಲು ಮೇಲಿದೆ, ಅಥವಾ ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊತಾ ಇದ್ದಾರೆ. ಎಲ್ಲದೂ ಒಂದೇ ಸರ ಆಗ್ತಾ ಇದೆ ಯಾರೋ ಒಬ್ರಿಗೆ ಇಲ್ಲಿ. ಸೊ ಅವರಿಗೆ ಕಂಪ್ಲೀಟಾಗಿ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನ್ಯಾಚುರಲ್ ಆಗಿ ಫ್ಲೋ ಆಗ್ತಾ ಇಲ್ಲ ಕನೆಕ್ಷನ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಯಾರಿಗೂ ಇರಲಿ, ಒಬ್ಬರಿಗೆ ಫ್ಯಾಮಿಲಿ, ಕೆಲಸದ್ದು ಸ್ಟ್ರೆಸ್ಸು ಎಲ್ಲ ಲೈಕ್ ಆ್ಯಡ್ ಆನ್ ಆಗ್ತಾ ಇದೆ ಈ ರಿಲೇಷನ್ಶಿಪ್ ಸ್ಟ್ರೆಸ್ಸು. ಕನೆಕ್ಷನ್ ಮೇ ಬಿ ಆ ಒಂದು ರೀಸನಿಗೆ ಹೆವಿ ಫೀಲ್ ಆಗ್ತಾ ಇದೆ. ಕನೆಕ್ಷನ್ ಸ್ಟ್ರಾಂಗ್ ಆಗೇ ಇದೆ ಆಯ್ತಾ ನಿಮ್ಮಿಬ್ರ ಮಧ್ಯ, ಬಟ್ ಈ ಒಂದು ಮೂಮೆಂಟಿಗೆ ಯಾರಿಗೂ ಇಲ್ಲಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮಾಡೋದಕ್ಕೆ, ಕಂಪ್ಲೀಟ್ಲಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಥವಾ ಇಬ್ಬರು ಒಂದಷ್ಟು ಎಮೋಷನ್ಸು, ಭಯಗಳು, ಎಕ್ಸ್ಪೆಕ್ಟೇಷನ್ಸ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಈ ಕನೆಕ್ಷನಿಗೆ ತುಂಬ ಪೇಷನ್ಸ್ ಬೇಕು, ಇನ್ನೊಬ್ರು ಸಿಚುವೇಶನ್ನ ತುಂಬ ಅರ್ಥ ಮಾಡ್ಕೋಬೇಕು, ಸ್ಪೇಸ್ ಕೂಡ ಕೊಡಬೇಕು. ಬಿಕಾಸ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಗ್ರೂಪ್ 2 ಹೋಗ್ತಾ ಹೋಗ್ತಾ ಸುಸ್ತಾಗುತ್ತೆ, ಒಂಥರ ಓವರ್ಲೋಡ್ ಫೀಲ್ ಆಗ್ಬೋದು, ಪಾಸಿಬಿಲಿಟಿ ಇದೆ. ಲೆಟ್ಸ್ ಸಿ ಗ್ರೂಪ್ 2 ನೆಕ್ಸ್ಟ್ 7 ಡೇಸಲ್ಲಿ ಹೆಂಗಿದೆ ಕನೆಕ್ಷನ್ ಎನರ್ಜೀಸ್ ಅಂತ. ಓಕೆ, ಇದನ್ನು ತೋರ್ಸೋಕೆ ಈ ಕಾರ್ಡ್ ಆಲ್ಮೋಸ್ಟ್ ನನಗೆ ಎಲ್ಲ ರೀಡಿಂಗಲ್ಲೂ ಬರುತ್ತೆ. ಆಲ್ಮೋಸ್ಟ್ ಒನ್ ಥಿಂಗ್ ಬಂದ್ಬಿಟ್ಟು 10 ಈಸ್ ಆಲ್ಸೋ ಎಂಡಿಂಗ್, ವರ್ಲ್ಡ್ ಈಸ್ ಆಲ್ಸೋ ಎಂಡಿಂಗ್. ಎರಡು ಎಂಡಿಂಗ್ ಕಾರ್ಡ್, ಎರಡು ಶನಿ ಸ್ಯಾಟರ್ನ್ ಡಾಮಿನೇಟಿಂಗ್ ಕಾರ್ಡ್. ಓಕೆ, ಸೊ ಗ್ರೂಪ್ 2 ಒನ್ ಥಿಂಗ್, ಈ ಒಂದು ಇಟ್ಸ್ ಅ ವೆರಿ ಗುಡ್ ಕಾರ್ಡ್. ಓಕೆ, ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ವೆರಿ ಪಾಸಿಟಿವ್ ಕಾರ್ಡ್ ಇದು, ವಾಟ್ ಎವರ್ ಇಟ್ ಈಸ್. ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 7 ಡೇಸಲ್ಲಿ ಯಾವುದೋ ಒಂದು ಸೈಕಲ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಏನೆಲ್ಲ ಟೆನ್ಷನ್ ಇವಾಗಿದೆ, ಯಾವುದೆಲ್ಲ ಬರ್ಡನ್, ರೆಸ್ಪಾನ್ಸಿಬಿಲಿಟೀಸ್ ಇವಾಗ ಫೀಲ್ ಮಾಡ್ತಾ ಇದ್ದೀರಾ, ಅದನ್ನ ಎಂಡ್ ಮಾಡ್ತಾ ಇರೋದು ನೋಡ್ತಾ ಇದ್ದೀನಿ ಗ್ರೂಪ್ 2. ಥಿಂಗ್ಸ್ ನಿಮ್ಮಿಬ್ರು ಮಧ್ಯ ವಿತೌಟ್ ಪ್ಲ್ಯಾನ್ ನ್ಯಾಚುರಲಿ ಮೂವ್ ಆಗ್ತಾ ಇರುತ್ತೆ. ಅಂದರೆ ಒಂದು ಸೈಕಲ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಸೈಕಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದೀರಾ, ಕ್ಲಾರಿಟಿ ಸಿಗ್ತಾ ಇದೆ, ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ ಅನ್ಬೋದು. ಅಂದರೆ ಇವಾಗ ಒಂಥರ ಹೆವಿ ಫೀಲ್ ಆಗ್ತಿರ್ಬೋದು ಈ ಒಂದು ಕನೆಕ್ಷನ್ನು, ಬಟ್ ಯೂನಿವರ್ಸ್ ನಿಮಗೆ ಸ್ಮಾಲ್ ಎಂಡ್ ಆಫ್ ಸೈಕಲ್ ಫೀಲಿಂಗ್ ಕೊಡ್ತಾ ಇದೆ. ಅಂದರೆ 7 ಡೇಸ್ ಆದಮೇಲೆ ಇನ್ನೂ ನಿಮಗೆ ಕ್ಲೋಸರ್ ಫೀಲ್ ಆಗುತ್ತೆ, ಹತ್ತಿರ ಆಗ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ, ಯಾವುದೋ ಒಂದು ಯುದ್ಧ ಗೆದ್ದು ಬಂದ್ರಿ ಅಂತ ಫೀಲ್ ಆಗುತ್ತೆ. ಸ್ವಲ್ಪ ಈ ಪರ್ಸನ್ ಕೂಡ ಓಪನ್ ಅಪ್ ಆಗ್ಬೋದು, ಒಂದಷ್ಟು ಸೈನ್ಸ್ ಕೂಡ ಯೂನಿವರ್ಸ್ ನಿಮಗೆ ತೋರಿಸ್ತಾ ಇರುತ್ತೆ. ಅಂದರೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರೂ ಅದು ಕ್ಲಿಯರ್ ಆಗ್ತಾ ಹೋಗೋದು ನೋಡ್ತಾ ಇದ್ದೀನಿ. ಎನರ್ಜಿ ಬ್ಯಾಲೆನ್ಸ್ಡ್ ವೇ, ಅಂದರೆ ಇವಾಗ ಏನು ಹೆವಿ ಫೀಲ್ ಆಗ್ತಾ ಇದೆ, ಆ ಎನರ್ಜಿ ಬ್ಯಾಲೆನ್ಸ್ಡ್ ವೇ ಪಾಸಿಟಿವ್ ಆಗಿ ಹೋಗೋದನ್ನು ನೋಡ್ತಾ ಇದ್ದೀನಿ. ಇಷ್ಟು ದಿನ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ರಿ, ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಾ ಇದ್ರಿ, ನೆಕ್ಸ್ಟ್ ವೀಕಿಂದ ಆನೆಸ್ಟ್ ಆಗಿ ಮಾತಾಡ್ತೀರಾ. ಲೈಕ್ ಅವ್ರಿಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ, ಓಕೆ ನೀವು ಈ ಥರ, ನಿಮ್ಮ ಮೈಂಡ್ ಈ ಥರ ಅಂತ ಅಟ್ಲೀಸ್ಟ್ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಅವ್ರು ಏನೆಲ್ಲ ನಿಮ್ಮ ಜೊತೆ ಓಪನ್ ಅಪ್ ಆಗ್ದೇ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ರು, ಮೇ ಬಿ ಜಾಸ್ತಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ಬೋದು, ಜಾಸ್ತಿ ಕಾಲ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ದಟ್ ಈಸ್ ವರ್ಲ್ಡ್ ಎನರ್ಜಿ, ಸ್ಮಾಲ್ ಬ್ಯೂಟಿಫುಲ್ ಸೈನ್ಸ್. ಏನೇ ಟೆನ್ಷನ್ನು, ಏನೇ ಬರ್ಡನ್ಸ್ ಈ ಒಂದು ವೀಕಲ್ಲಿ ಇದೆ ಅಲ್ವಾ, ಏನೇ ಜಗಳಗಳು ಏನೇ ಆಗ್ತಿರ್ಬೋದು, ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಕನೆಕ್ಷನ್ದು ನೆಕ್ಸ್ಟ್ ಸ್ಟೆಪ್ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ತೀರಾ. ಯು ವಿಲ್ ಫೀಲ್ ಮೋರ್ ಬೆಟರ್ ನೆಕ್ಸ್ಟ್ 7 ಡೇಸ್ ಆದಮೇಲೆ. ಒಂಥರ ಕಂಪ್ಲೀಟ್ ಫೀಲ್ ಆಗುತ್ತೆ, ಏನೋ ಒಂದು ಯುದ್ಧ ಮುಗಿಸ್ದಂಗೆ ನಿಮಗೆ ಫೀಲ್ ಆಗೋ ಪಾಸಿಬಿಲಿಟಿ ಇದೆ ಗ್ರೂಪ್ 2. ಆ ಹೆವಿ ಎನರ್ಜಿ ಏನಿದೆ ಅದನ್ನು ಕ್ಲೋಸ್ ಮಾಡ್ತಾ ಬರ್ತೀರಾ. ಅಟ್ಲೀಸ್ಟ್ ನಿಮಗೊಂದು ಥಾಟ್ ಬರ್ತದೆ, ಓಕೆ ಕನೆಕ್ಷನ್ ಫಾರ್ವರ್ಡ್ ಹೋಗ್ತಾ ಇದೆ, ಒಳ್ಳೆ ವೇಯಲ್ಲಿ ಹೋಗ್ತಾ ಇದೆ, ಜಗಳದಲ್ಲೇ ಹೋಗ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಹಂಗೇನೆ ಹೋಗ್ತಾ ಇಲ್ಲ. ಯಾರ್ದೋ ಒಬ್ರದ್ದು ಇಲ್ಲಿ ಮನೆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಕಡಿಮೆ ಆಗ್ಬೋದು, ಕೆಲಸದ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗ್ಬೋದು, ಸೊ ದಟ್ ಅವರು ಕನೆಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ನಾನು ಏನು ನೋಡ್ತೇನೆ, ವರ್ಲ್ಡ್ ಟ್ಯಾರೋ ಬಂದಿದೆ ಅಂದರೆ ಹೋಲ್ ಯೂನಿವರ್ಸ್ ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ.
ಗ್ರೂಪ್ 2 ಇಟ್ಸ್ ನಾಟ್ ಅ ಸಿಂಪಲ್ ಕಾರ್ಡ್. ಮೇಜರ್ ಆರ್ಕಾನ ಅಂದರೆ ಯಾವುದೋ ಒಂದು ಟೈಮ್ ಪಾಸ್ ಎನರ್ಜಿ ಬಗ್ಗೆ ನಾನಿಲ್ಲಿ ನೋಡ್ತಾ ಇಲ್ಲ. ಓಕೆ, 4 ಆಫ್ ಪೆಂಟಕಲ್ಸ್ ಬಂದಿದೆ. ಈ ಪರ್ಸನ್ ಅಥವಾ ಈ ಕನೆಕ್ಷನ್ ಮೇಲೆ ಎಫರ್ಟ್ ಹಾಕಬೇಕಾ, ಮೂವ್ ಆನ್ ಆಗಬೇಕಾ ಅನ್ನೋದಕ್ಕೆ 4 ಆಫ್ ಪೆಂಟಕಲ್ಸ್ ಬಂದಿದೆ. ಸಿ 4 ಆಫ್ ಪೆಂಟಕಲ್ಸ್ ಅಂದರೆ ಫಿಯರ್ ಆಫ್ ಲಾಸ್, ಹೆಸಿಟೇಷನ್, ಆ ಥರ ಒಂದು ಎನರ್ಜಿ. ಅಂದರೆ ಈ ಪರ್ಸನ್ ಇವಾಗಲೇ ಕಂಪ್ಲೀಟಾಗಿ ಓಪನ್ ಅಪ್ ಆಗ್ತಾ ಇಲ್ಲ. ಏನೇನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅದೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು ಈವನ್ ವೆಯ್ಟ್ ಮಾಡಿದ್ರು ಅಷ್ಟು ಇಮಿಡಿಯೇಟ್ ಆಗಿ ಚೇಂಜಸ್ನ ನೀವು ಅಬ್ಸರ್ವ್ ಮಾಡೋದಕ್ಕೆ ಸಿಗಲ್ಲ ನಿಮಗೆ. ಬಿಕಾಸ್ ಈ ಪರ್ಸನ್ ತುಂಬಾ ಸ್ಲೋ, ಸ್ವಲ್ಪ ಇಂಟ್ರೋವರ್ಟ್, ಕಮಿಟ್ಮೆಂಟ್, ಆ ಎಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅಂದರೆ ಸ್ವಲ್ಪ ಹಿಂದೆ ಉಳ್ಕೊತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ಅವರೊಂದು ಫೀಲಿಂಗ್ಸ್ನ ಗಟ್ಟಿಯಾಗಿ ಹಿಡ್ಕೊತಾ ಇದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಶೇರ್ ಮಾಡ್ಕೊಳ್ಳೋದು ಕೂಡ ರೆಡಿ ಆಗಿಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಗ್ರೂಪ್ 2. ಸೊ ತುಂಬ ವರ್ಷ ನೀವು ವೆಯ್ಟ್ ಮಾಡ್ತೀರಾ ಅಂದರೆ ಮೇ ಬಿ ತುಂಬ ತಿಂಗಳು, ಅಟ್ಲೀಸ್ಟ್ ತುಂಬ ವೀಕ್ಸ್ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಬಿಕಾಸ್ ವೆರಿ ಸ್ಲೋ ಆಗಿ ಓಪನ್ ಅಪ್ ಆಗ್ತಾರೆ. ನಿಮ್ಮ ಲೆವೆಲ್ ಆಫ್ ಲವ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋದಕ್ಕೆ ತುಂಬ ಟೈಮ್ ತಗೊತಾರೆ. ನೀವು ಯಾವಾಗಲೂ ಲವ್ನ ಕೊಡೋದಕ್ಕೆ ರೆಡಿ ಆಗಿದ್ದೀರಾ ಈ ಪರ್ಸನ್ಗೆ. ಬಟ್ ಈ ಪರ್ಸನ್ ಹೆಂಗೆ ಅಂತಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ, ಕಂಪ್ಲೀಟಾಗಿ ಓಪನ್ ಅಪ್ ಆಗೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಆಲ್ರೆಡಿ ಅವರಿಗೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದನ್ನು ನೋಡ್ತಾ ಇದ್ದೀನಿ ಗ್ರೂಪ್ 2. ಏನೋ ಬ್ಲಾಕ್ ಮಾಡ್ತಾ ಇದೆ ಇಲ್ಲಿ ನಿಮ್ಮಿಬ್ರನ್ನ ಕ್ಲೋಸ್ ಆಗೋದಕ್ಕೆ. ಏನೋ ಬ್ಲಾಕ್ ಮಾಡ್ತಾ ಇದೆ. ಯಾವುದೋ ಒಂದು ಭಯದಲ್ಲಿ ಈ ಪರ್ಸನ್ ಸ್ಟಕ್ ಆಗಿದ್ದಾರೆ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಗ್ರೂಪ್ 2 ಒನ್ ಥಿಂಗ್ ಇಸ್, ಡೋಂಟ್ ವೇಟ್ ಫಾರ್ ಟೂ ಲಾಂಗ್. ಕನೆಕ್ಷನ್ ಇವಾಗ ಹೆವಿಯಾಗಿ ಫೀಲ್ ಆಗ್ತಾ ಇರ್ಬೋದು, ಬಟ್ ಈ ಪರ್ಸನ್ ಇವಾಗಲೇ ಕಂಪ್ಲೀಟಾಗಿ ಓಪನ್ ಅಪ್ ಆಗಕ್ಕೆ ರೆಡಿ ಇಲ್ಲ. ಎಟ್ ದ ಸೇಮ್ ಟೈಮ್ ಈ ಪರ್ಸನಿಗೆ ಫೀಲ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಲೈಕ್ ಯು ಡಿಸರ್ವ್ ಬೆಟರ್ ಅಂತ ಕೂಡ ಫೀಲ್ ಆಗ್ತಾ ಇದೆ. ಈ ಪರ್ಸನಿಗೆ ಫೀಲಿಂಗ್ಸ್ ಇದೆ, ಬಟ್ ಭಯ ಇದೆ. ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ, ಬಟ್ ಅದು ಓಪನ್ ಅಪ್ ಆಗಕ್ಕೆ ರೆಡಿ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತೀನಿ, ನಿಮ್ಮ ಸ್ಟೇಟಸ್ಸಿಗೆ ಮ್ಯಾಚ್ ಆಗ್ತೀನಿ ಅನಿಸ್ತಾ ಇಲ್ಲ. ನೀವು ತುಂಬ ಚೆನ್ನಾಗಿ ಟೆಕ್ಸ್ಟ್ ಮಾಡ್ತೀರಾ, ಅವರು ರೆಸ್ಪಾನ್ಸೇ ಚೆನ್ನಾಗಿ ಮಾಡ್ತಾ ಇಲ್ಲ. ಬಿಕಾಸ್ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಬೇಕು, ಬಟ್ ಭಯ ಇದೆ, ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ತಾಳ್ಮೆ ಬೇಕು ನಿಮಗೆ ಗ್ರೂಪ್ 2. ಈ ಪರ್ಸನ್ನೇ ಬೇಕು ಅಂದರೆ ತುಂಬ ತಾಳ್ಮೆ ಬೇಕು. ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮತ್ತೆ ಅಷ್ಟೊಂದು ಕಂಫರ್ಟ್ನೆಸ್ ಕೂಡ ಬಂದಿಲ್ಲ ಅಂತ ನೋಡ್ತಾ ಇದ್ದೀನಿ. ಅಂದರೆ ಓಪನ್ ಅಪ್ ಆಗೋಕ್ಕೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಆ ಪರ್ಸನಿಗೆ ಫೀಲ್ ಆಗ್ತಾ ಇದೆ ನಿಮ್ಮ ಜೊತೆ ತುಂಬ ಟೈಮ್ ಇದೆ, ಅವ್ರ ಜೊತೆ ಟೈಮ್ ಇಲ್ಲ. ನೀವು ನಿಮ್ಮ ಲೈಫ್ನ ಫಿಗರ್ ಔಟ್ ಮಾಡ್ಕೊಂಡಿದ್ದೀರಾ, ಬಟ್ ನನ್ನ ಲೈಫಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನೀವು ಅವ್ರಿಗೆ ತೋರಿಸೋ ಲವ್ ಅವ್ರಿಗೆ ಒಂಥರ ದೊಡ್ಡ ಚಿನ್ನದ ಪೆಟ್ಟಿಗೆ ಕೊಟ್ಟಂಗೆ, ಬಟ್ ಅವ್ರ ಹತ್ರ ಏನೂ ಇಲ್ವಲ್ಲ ಕೊಡೋಕ್ಕೆ ಅಂತ ಅವ್ರಿಗೆ ಒಂದು ಫೀಲ್ ಆಗುತ್ತೆ ಅವಾಗ. ಕನೆಕ್ಷನ್ ಒಂಥರ ಹೆವಿ ಫೀಲ್ ಆಗ್ತಾ ಇದೆ ಇಬ್ಬರಲ್ಲಿ ಒಬ್ಬರಿಗೆ. ಓವರ್ಲೋಡೆಡ್ ಎಮೋಷನ್ಸ್, ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಲ್ಲೊಬ್ರದ್ದಿದೆ, ಇನ್ನೊಬ್ರಿಗೆ ಅದು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅನಿಸ್ತಾ ಇದೆ. ಇಬ್ರು ಟ್ರೈ ಮಾಡ್ತಾ ಇದ್ದೀರಾ ಕನೆಕ್ಷನ್ ಸೇವ್ ಮಾಡ್ಕೊಳ್ಳೋದಕ್ಕೆ, ಬಟ್ ಯಾರಿಗೂ ಒಬ್ರಿಗೆ ಇಲ್ಲಿ ಒಂಥರ ಬೇರೆ ಕಡೆನೂ ಅವ್ರು ಫೋಕಸ್ ಮಾಡಬೇಕು. ಈ ಕನೆಕ್ಷನಿಗೆ 100% ಕೊಡೋದಕ್ಕಾಗ್ತಾಯಿಲ್ಲ. ಆ್ಯಂಡ್ ನಿಮ್ಮನ್ನೇ ಚೂಸ್ ಮಾಡಿದರೆ ಮೇ ಬಿ ಇನ್ನೊಂದೇನೋ ಒಂದು ಎಕ್ಸ್ಟ್ರಾ ಟೆನ್ಷನ್ ಅವ್ರಿಗೆ ಓಪನ್ ಅಪ್ ಆಗ್ಬೋದು ಅವ್ರ ಲೈಫಲ್ಲಿ. ಮೇ ಬಿ ಆ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಹಿಂದೆ ಹಿಡ್ಕೊತಾ ಇದ್ದಾರೆ. ಸೊ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಕೇರ್ಫುಲ್ಲಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಬೈ ದ ಎಂಡ್ ಆಫ್ ದ ಡೇ ಕನೆಕ್ಷನ್ ಬಗ್ಗೆ ಏನೂ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ಗೆ. ಕನೆಕ್ಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ, ಬಟ್ ಯಾರೋ ಒಬ್ರಿಗೆ ಇಲ್ಲಿ ನಿಮ್ಮನ್ನ ಚೂಸ್ ಮಾಡಿದರೆ ಎಕ್ಸ್ಟ್ರಾ ಅಡಿಷ್ನಲ್ ಟೆನ್ಷನ್ ಆ್ಯಡ್ ಆನ್ ಆಗ್ಬೋದು ಅವ್ರ ಲೈಫಲ್ಲಿ. ಅದಕ್ಕೆ ನಿಮ್ಮನ್ನ ಚೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ 7 days ಅಂತ ಬಂದರೆ ಮೇ ಬಿ ಒಂದು ಪಾಸಿಟಿವ್ ಚೇಂಜಸ್ ಇರುತ್ತೆ. ಟೆನ್ಷನ್ ಅಟ್ಲೀಸ್ಟ್ ಕಡಿಮೆ ಆಗುತ್ತೆ, ಒಂದು ಸ್ಮಾಲ್ ಪ್ರೋಗ್ರೆಸ್ ನೋಡ್ಬೋದು. ಇನ್ ಸ್ಮಾಲ್ ವೇಲಿ ಈ ಪರ್ಸನ್ ಕೂಡ ನಿಮ್ಮನ್ನ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಬ್ಬರು ಸ್ವಲ್ಪ ಓಪನ್ ಅಪ್ ಆಗೋದಕ್ಕೆ ಕೂಡ ಸ್ಟಾರ್ಟ್ ಆಗ್ಬೋದು. ಪಾಸಿಟಿವ್ ಎನರ್ಜೀಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಟ್ ಈ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂದರೆ ಮೇ ಬಿ ನೀವು ಒಂದಷ್ಟು ವೀಕ್ಸ್ಗಳು, ತಿಂಗಳುಗಳೇ ವೆಯ್ಟ್ ಮಾಡಬೇಕಾಗತ್ತೆ. ಮೇ ಬಿ ಈ ಪರ್ಸನ್ ತುಂಬ ಟೈಮ್ ತಗೊಳ್ತಾರೆ ಓಪನ್ ಅಪ್ ಆಗೋದಕ್ಕೆ. ಬಿಕಾಸ್ ತುಂಬ ಸರ್ತಿ ಅವ್ರನ್ನವರು ತಡ್ಕೊತಾರೆ, ಬೇಡ ಬೇಡ ಬೇಡ. ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತೀನಿ ಅಂದರೆ ತುಂಬ ಮೇ ಬಿ 1 ವರ್ಷ 2 ವರ್ಷ ವೆಯ್ಟ್ ಮಾಡಬೇಕಾಗಿರೋ ನೆಸೆಸಿಟಿ ಕೂಡ ಇದೆ.
ಇಫ್ ಬೆಟರ್ ಮೂವ್ ಆನ್, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಇವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂರ್ತೀರಾ ಅಂದರೆ ಮೇ ಬಿ ಇನ್ನೂ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ. ಅವ್ರಿಗೆ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ, ಫೀಲಿಂಗ್ಸ್ ಇದೆ, ಬಟ್ ಭಯ ಇದೆ, ತುಂಬ ತಡ್ಕೊತಾ ಇದ್ದಾರೆ. ತುಂಬ ಪೇಷನ್ಸ್ ಬೇಕು, ಈ ಪರ್ಸನ್ ಬೇಕು ನಿಮ್ಮ ಲೈಫಲ್ಲಿ ಅಂದರೆ, ಬಿಕಾಸ್ ಯಾರೋ ಒಬ್ಬರಿಗೆ ಈ ಕನೆಕ್ಷನ್ನ ಮೇಂಟೈನ್ ಮಾಡೋದು, ನಿಮಗೋಸ್ಕರ ಫೈಟ್ ಮಾಡೋದು ಅಂದರೆ ಅವ್ರಿಗೆ ಸ್ವಲ್ಪ ಬರ್ಡನ್, ಕಷ್ಟ ಆಗುತ್ತೆ ಲೈಫ್ ಅಂತ ಫೀಲ್ ಆಗ್ತಾ ಇದೆ. ಪಾಸಿಟಿವ್ ಚೇಂಜಸ್ ಆಗ್ಬೋದು ನೆಕ್ಸ್ಟ್ 7 ಡೇಸಲ್ಲಿ, ಬಟ್ ಬಿಗ್ ಲೆಸನ್ ಏನಂತ ಅಂದರೆ ತುಂಬ ಲಾಂಗ್ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿ. ಬಿಕಾಸ್ ಈ ಪರ್ಸನ್ ರೆಡಿ ಇಲ್ಲ, ಯೋಚನೆ ಕೂಡ ಮಾಡಿಲ್ಲ ನಿಮ್ಮ ಜೊತೆ ಫ್ಯೂಚರ್ನ. ಲವ್ ಇದೆ, ಬಟ್ ಸ್ಟಕ್ ಆಗಿ ಇರಬೇಡಿ. ಬಿಕಾಸ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ 2 ನೀವು ತುಂಬ ಎನರ್ಜಿಯ ಲೋಡ್ ಅನ್ನೋದು ನಿಮ್ಮ ಮೇಲೆ ಹಾಕೊತಾ ಇದ್ದೀರಾ. ಈ ಪರ್ಸನ್ ನೀವು ಚೂಸ್ ಮಾಡ್ತೀರಾ ಅಂದರೆ ಅನ್ನೆಸರಿ ಲೈಫ್ ಟೆನ್ಷನ್ ಆಗ್ಬೋದು, ಲೈಫಲ್ಲಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಆ್ಯಡ್ ಆನ್ ಆಗ್ಬೋದು. ಆ್ಯಂಡ್ ಅವ್ರ ಕಡೆಯಿಂದ ಗ್ಯಾರಂಟಿ ಕೂಡ ನಿಮಗೆ ಸಿಗ್ದೇ ಇರ್ಬೋದು, ಸಿಕ್ಕಿದ್ರೂ ತುಂಬ ಲೇಟ್ ಸಿಗ್ಬೋದು. ಬಟ್ ಆ ಟೈಮ್ ಇಟ್ಸ್ ನಾಟ್ ಎನಿ ಟೈಮ್ ಇನ್ ದ ನಿಯರ್ ಫ್ಯೂಚರ್. ತುಂಬ ವರ್ಷಗಳು ವೆಯ್ಟ್ ಮಾಡಬೇಕಾಗಿ ಬರ್ಬೋದು. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಗ್ರೂಪ್ 2 ಅಂತ ಹೇಳ್ತಾ, ಎಸ್ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಓಕೆ ಡ್ರಾಪ್ ಮಾಡಿದಾಯಿತು. ಆ್ಯಂಡ್ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ಬಗ್ಗೆ ವಾಟ್ಸಪ್ ಮಾಡಿದಾಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬನ್ನಿ ವಿಡಿಯೋ. ಓಕೆ, ಬಾಯ್, ಟೇಕ್ ಕೇರ್.